ನಮಸ್ತೆ ಸ್ನೇಹಿತರೆ. ನಾವೀಗ ಸೋಲಿಗರದುರ್ಗ ಊರಿದು ಯರ್ಗನಹಳ್ಳಿ, ಕಲ್ಮಂಡಿಪುರ ಪಕ್ಕ ಕಲ್ಮಂಡಿಪುರದ ಪಕ್ಕ ಯರ್ಗನಹಳ್ಳಿ ಅಂತ ಅಲ್ಲೇ ಇದ್ದೀವಿ, ಸೋಲಿಗರದೊಡ್ಡಿಲಿದ್ದೀವಿ. ಇವರು ನಮ್ಮ ಎದುರುಗಡೆ ಇರೋರು ತುಪಾಕಿ ಸಿದ್ಧ ಅಂತೇಳಿ ಫೇಮಸ್ ಅವರು. ತುಪಾಕಿ ಸಿದ್ಧವರು ಅಂತ ಹೇಳಿದರೆ ನಾನು ಭಾಳ ದಿವಸದಿಂದ ಒಂದು ಆಸೆಯನ್ನು ಇಟ್ಕೊಂಡು ಬಂದಿದ್ದೆ, ಇವರನ್ನು ಭೇಟಿ ಮಾಡಬೇಕಂತೇಳಿ. ಇವತ್ತದು ಸಫಲ ಆಗಿದೆ. ಜೊತೆಗೆ ಕುಮಾರಣ್ಣ ಇದ್ದಾರೆ. ತುಪಾಕಿ ಸಿದ್ಧವರು ಹೇಳಬೇಕಂದ್ರೆ ವೀರಪ್ಪನವ್ರ ಜೊತೆಗೆ ಸಮಯವನ್ನು ಕಳೆದಂಥ ಒಂದು ಅನುಭವ ಇರುವಂಥ ಒಬ್ಬ ವ್ಯಕ್ತಿ. ಏನೇ ಘಟನೆಗಳಾಗಿದ್ದರೂ ಈಗ ಮಾಮೂಲಿ ಮನುಷ್ಯರಾಗಿ ಜೀವನ ನಿರ್ವಹಣೆಯನ್ನು ಮಾಡ್ತಾಯಿದ್ದಾರೆ. ಅವ್ರ ಜೊತೆಗೆ ಅವರ ಅನುಭವಗಳನ್ನು ಕೇಳೋಣ. ಅವರು ನಮ್ಮ ಜೊತೆಗೆ ಒಂದಷ್ಟು ತಮ್ಮ ಅನುಭವಗಳನ್ನು ಹೇಳ್ಕೋಬೇಕಂತ ತುಪಾಕಿ ಸಿದ್ಧ ಅವರಲ್ಲೇ ಕೇಳ್ಕೊಳ್ತಾ ಇದ್ದೀವಿ. ಸರಿ, ನಮ್ಮ ಅನುಭವ ಅಂದರೆ ನೋಡಿ, ನಾವೊಂದು ಈರಪ್ಪನ ಸೇರ್ಬೇಕನ್ನೋದು ಏನು ಇರಲಿಲ್ಲ. ನಾವು ಏನೋ ಕೂಲಿ ಪಾಲಿ ಮಾಡಿಕೊಂಡು ಜೀವನ ಕಳ್ಕೊಂಡಿದ್ದು. ಅದರಿಂದ ನಾನು ಬಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಲಿದ್ದೆ. ಅದರಲ್ಲಿ ನಮ್ಮ ಜಮೀನು ಬಗ್ಗೆ ಜಮೀನು ಅಂದರೆ ಅವರು ಬಾಂಬೆ ಬಂದು ಆರೋಗ್ಯ ಸ್ವಾಮಿ ಆಗನವ ಆ ಭೂಮಿನ ನಮ್ಗೆ ಕಿತ್ಕೊಂಡ್ರು. ಈ ಮಣಿಗಾರರು ಶೇನ್ಗೌರು ಅವರೆಲ್ಲ ಆ ಕಾಲದಲ್ಲಿ ಅವರು ಲಂಚ ಕೊಟ್ಟು ಅದನ್ನು ನಮ್ಮ ಪಟ್ಟೆ ಇಸ್ಕೊಂಡು ಸ್ವಲ್ಪ ಪಟ್ಟೆ ಎಲ್ಲ ಸರ್ ಮಾಡಬೇಕು, ನಿನ್ನ ಹೆಸರು ಬದಲಾದೆ ಎದ್ಬಿಟ್ಟು ಪಟ್ಟೆ ನಮ್ಮಪ್ಪ ಆಗೆಲ್ಲ ಗೊತ್ತಿಲ್ಲ, ನಮ್ಮ ಕಾಡು ಜನಗಳಿಗೆ ಗೊತ್ತಾಗಲ್ಲ. ಅದು ಪಟ್ಟೆ ಎತ್ಕೊಂಡ್ಬಿಟ್ಟಾರೆ. ಅದು ಕೊಟ್ಟ ಮೇಲೆ ಏನು ಮಾಡ್ಬಿಟ್ಟ, ಆ ಪಟ್ಟೆ ಅವ್ರಿಗೆ ಆ ಭೂಮಿನ ಅವ್ರಿಗೆ ತಿರುಗಿಸ್ಬಿಟ್ಟ. ಭೂಮಿ ತಗಲಾರು ನಂಗೆ ಯಾವಾಗಲೂ ನಮ್ಮ ಭೂಮಿ ಕಿತ್ಕೊಂಡ್ರಿ ಅಲ್ಲ, ನಮ್ಮ ಏಳೆ ಮಕ್ಕಳದ್ದು ನೀವು ಕಿತ್ಕೊಂಡ್ರಿ ಅಲ್ಲ ಹಾಗಂತ ನಾನು ದಿನ ಹೇಳೋದು, ಹೋಗ ಬರ ಕಂಡ್ರೆ ಹೇಳೋದು, ನಮ್ಮ ಬದುಕು ನೀವು ಈ ರೀತಿ ಮಾಡಿದ್ರಿ ಅಲ್ಲ ಹಾಗಂತ. ಆ ಮಾತಲ್ಲಿ ಏನಾಯ್ತು ಅಂದರೆ ನಾನು ಆಗ ಎಲ್ಲ ಕೆಲಸ ಇಲ್ಲ. ಆಗ ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೊಟ್ಟರು ನನಗೆ, ಪೈರು ವಾಸರಾಗ ಅಂತ, ಬೆಂಕಿ ವಾಸರ ಅಂತ ಕೊಟ್ಟರು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಫಾರೆಸ್ಟ್ ಇಲ್ಲಿ ಇದ್ದು ನಾನು ಪರ್ಮಿಟ್ ಇಲ್ಲ, ಸುಮ್ಮನೆ ಲೋಕಲ್ ಮಾಡ್ಕೊಂಡಿರ್ತೀನಿ. ಟೆಂಪ್ರವರಿಯಾಗಿ ಮಾಡ್ಕೊಂಡಿರ್ತೀನಿ. ದಿನಗಳೇ ನೌಕರ ಸರ್. ದಿನಗಳೇ ಆಗಿದ್ದು ನಾನು ಇಲ್ಲಿ ತಾಳ್ವಾಡಿ ಮಾರಿ ಹಬ್ಬ, ನಮಗೆ ತಾಳ್ವಾಡಿ ಅಂದರೆ ದೊಡ್ಡ ಹಬ್ಬ ಅದು. ಸರಿ, ಮನೆ ದೇವರು ಅದು. ಇನ್ನು ಎಲ್ಲ ನಾವೆಲ್ಲ ಮನೆ ಕುಟುಂಬವೇ ಅಲ್ಲಿಗೆ ಹೋಗಿ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಸೇರ್ಕೊಂಡು ದೇವಸ್ಥಾನದಲ್ಲಿ ಇದ್ದವು. ನಾನು ಹಾಗೆ ಬಂದು ಫಿಲಿಮ್ ಮನೆಯಾಗೆ ಫಿಲಿಮ್ ನೋಡ್ಕೊಂಡಿತ್ತು ಒಂದು ಮುರುಗನ್ ಪಡ ನೋಡೋಗ್ಬಿಟ್ಟು ನಾನು ಬಂದು ಕೆಳಗೆ ಬಂದು ಮುರುಗನ್ ಪಡ ಬರ್ತದೆ ನೋಡೋಂಗ್ಬಿಟ್ಟು ಹೋಗಿ ಅಲ್ಲಿಗೆ. ಅವ್ರು ನಿಂತಿದ್ದು ನಾನು ಕಾಣಲಿಲ್ಲ. ಅದೇ ರಾಗಂತ ನನಗೇನು ಗೊತ್ತು ಆ ಜಾತ್ರೆ ಜನದಲ್ಲಿ. ಆಮೇಲೆ ಸರಿ ನಾನು ಹೋದಾಗ ಈಚೆಗೆ ಬಂದು ಕತ್ತನ ಪಟ್ಟಿ ಹಿಡಿದ್ರು ನಿಮಗೆ. ಇಲ್ಲಿಲ್ಲ ಪೊಲೀಸ್ನವರು ಕತ್ತನ ಪಟ್ಟಿ ಹಿಡಿದ್ರು. ಏಕೆ ಸರ್ ನಾನು ಹಿಡಿದಾರೆ ಹೇಗಂತ ಹೇಳಿದೆ. ನಿನ್ನ ಹೆಸರು ಏನು ಅನ್ಕೊಳ್ಳೋದು? ನನ್ನ ಹೆಸರು ಸಿದ್ಧ. ಸರಿ, ಸಿದ್ಧ ಅಂತ ನಿನ್ನ ಹೆಸರು ಕರೀತಾರೆ, ಬರಬೇಕು ಹಾಗೆ ಇಂಥ ಹೇಳಿ ಬರ್ತೀನಿ, ನಾನು ಏನಿದ್ರು ಬರ್ತೀನಿ ಹೇಳಿ ಹಾಗಂತೀನಿ. ಹೇಳಿಲ್ಲ ಕೇಳಿಲ್ಲ ದರದರನೇ ಹೇಳ್ಕೊಂಡಾಗ ಸ್ಟೇಷನ್ಗೆ ಬಂತು. ಸ್ಟೇಷನ್ಗೆ ಹೋಗಿ ಸ್ಟೇಷನಲ್ಲಿ ನನ್ನ ಕುಂಡ್ರಿಸ್ಬಿಟ್ರು. ಆಮೇಲೆ ನಮ್ಮ ತಮ್ಮನೊಬ್ಬನ ಹಿಡ್ಕೊಂಡು ಬಂದರು, ಅವರು ತೆಗೆದು ಕುಂಡ್ರಿಸ್ಬಿಟ್ರು. ಆಮೇಲೆ ಊರು ಜನ ಸೇನ್ಮೆಂಟ್ರು, ಪ್ರೆಸಿಡೆಂಟ್ರು, ಊರುಗೌಡರು ಅವರು ಇವರು ಎಲ್ಲ ಸೇರಿಕೊಂಡು ಬಂದರು. ಅವ್ನು ಬಿಟ್ಬಿಡಿಯಪ್ಪ, ಜಾತ್ರೆ ದಿವಸ ಗಲಾಟೆ ಮಾಡಿಬಿಡಿ, ನಾವು ಬೆಳಿಗ್ಗೆ ಹಾಳು ಕೊಡ್ತೀವಿ, ನಮ್ಮ ಮಾರಿಪತ್ತಲ್ಲಿ ಹಾಳು ಬಿಡಿ, ಇವತ್ತು ಜಾತ್ರೆ ದಿವಸ ತೊಂದರೆ ಹಾಕಬೇಡಿ, ಅವರೆಲ್ಲ ಜಾತ್ರೆ ಗಲಾಟೆ ಆಯ್ತದೆ ಬಿಡಿ, ನಾವು ಬೆಳಗ್ನಾಗ ಹಾಳು ಕೊಡ್ತೀವಿ ಹಾಗಂತ ಹೇಳಿದ್ರು. ಸರಿ, ಇಲ್ಲಿಂದ ಒಂದು ಮಾತು ವಿಚಾರಿಸ್ಕೊಂಡು ಬಿಟ್ಬಿಡ್ತೀವಿ ಹಾಗಂತ ಹೇಳಿದ್ರು. ಹೇಳ್ಬಿಟ್ಟು ಆಗ ಏನು ಮಾಡಿದ್ರು, ನಮ್ಮನ್ನ ರಾತ್ರಿ ಇಲ್ಲ ಬಿಟ್ಬಿಡ್ತೀನಿ, ಸ್ವಲ್ಪ ವಿಚಾರಿಸ್ಬಿಟ್ಟು ಹೋಗ್ಬಿಡ್ತೀನಿ ಹೋಗಿ ಹಾಗಂತೆಲ್ಲ ಎಲ್ಲರೂ ಕೇಳಿಸ್ಬಿಟ್ಟು ಇಂಚಲ್ಲಿ ಒಂದು ಬಾಗಿಲು ನಮ್ಗೆ ಇಂಚಲ್ಲಿ ಬಾಗಿಲು ಕರ್ಕೊಂಡು ಕಾರ್ ಏರಿಸಿ ಜೀಪ್ ಏರಿಸ್ಕೊಂಡ್ರೆ ಅದೇ ಮುಖ ಬಣ್ಣಾರೆಗೆ ಉಂಟು. ಬಣ್ಣಾರೆಗೆ ಹೋಗಿ ಅಲ್ಲಿ ಹೋಗಿ ಮಡಿಕೊಂಡಿದ್ದಾಗ ಈರಪ್ಪನಿಗೆ ಏನೇನು ಸಪೋರ್ಟ್ ಮಾಡಿದಾಗ ಆಗ ನಾ ಈರಪ್ಪ ಹೇಗಿದ್ದೀನಿ ಅಂತ ನಾನು ನೋಡ್ರಿನೂ ಇಲ್ಲ. ಅವ್ನು ಹೇಗಿದ್ದೀನಿ ಅಂದರೆ ಕಂಟಿನ್ಯೂ ಕೇಳಿರ್ತಾ ಪಟ್ಟಿವಿ. ಈರಪ್ಪನ ಗಲಾಟೆ ಸರಿಗೆ ಈ ದೇಶದಲ್ಲಿ ಎಲ್ಲ ಮೇಟೂರು ಪಕ್ಕ ಈರಪ್ಪನ ಗಲಾಟೆ ಹೇಗೆ ಅಂತ ಎಲ್ಲ ಹೇಳ್ತಿದ್ರು. ಅದು ನಾವೇ ದೇವ್ರಿಗೆ ಆಗ್ತಿರ್ಲಿಲ್ಲ, ನಮ್ಮ ಕಡೆ ಅದು ಇರಲೂ ಇಲ್ಲ. ಸರಿ, ಇವ್ರು ಏನು ಮಾಡಿದ್ರು, ನನಗೆ ಭಾರಿ ತೀಕ್ಷ ಆಗಲಿಲ್ಲ. ಅವೇನು ಮಾಡಾನೆ, ಈ ಆರೋಗ್ಯ ಸ್ವಾಮಿ ನಾವು ಈ ಪಿಟಿಷನ್ ಬರೆದು
ಪಿಟಿಷನ್ ಕೊಟ್ಟಾನೆ, ಇವನು ಜಾಸ್ತಿ ಇದು ಮಾಡೋದು ಹೋಗ ಬರ ಎಲ್ಲ ಕೇಳ್ತಾನೆ, ನಮ್ಮ ಭೂಮಿ ಅಂತಾನೆ. ಇವನಿಗೆ ಈ ಅಗಡಿ ಕೊಳೆಗೆ ಕೊಟ್ಟು ಇವ್ನು ಶಿಕ್ಷಕರು ಈರಪ್ಪನ ಬಳಕಲ್ಲಿ ಇವಾಗ ವರ್ಷಕ್ಕೆ ಬರೋಕ್ಕಾಗಲ್ಲ, ಆಗ ನಾವು ಇದಾಯ್ತು ಅಂದ್ಬಿಟ್ಟು ಇವೇನು ಮಾಡ್ದಾನೆ ಪಿಟಿಷನ್ ಬರೆದು ಪೊಲೀಸರ ಕೈ ಕೊಡ್ತಾನೆ. ಅದ್ರ ಪ್ರಕಾರ ನಾನು ಹಿಡಿತಾರೆ ಅಲ್ಲಿ. ಅದುವರೆಗೆ ನನಗೆ ಈರಪ್ಪಂದು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಸರಿ ಹಾಸನೂರಲ್ಲಿ ಪುನಃ ಬಣ್ಣಾರೆಯಿಂದ ಹಾಸನೂರಿಗೆ ಕರ್ಕೊಂಡ್ಬಂದು ಅದೇ ಕೆಂಪು ತಂದು ಮಡಿಕೊಂಡು ಅನ್ನ ಇಲ್ಲ, ನೀರಿಲ್ಲ, ಏನಿಲ್ಲ. ನಾನು ತೀಕ್ಷೆ ಮಾಡ್ತಾರೆ, ನಾನು ಕಾಲೆಲ್ಲ ಬೀಳ್ತೀನಿ, ಏನೇನೋ ನಾನು ಕಷ್ಟಪಡ್ತೀನಿ. ಅವ್ರ ಕಾಲೆಲ್ಲ ಬಿದ್ದು ನಾನು ಈರಪ್ಪನ ನೋಡಿದ್ರೆ ತಾನೇ ನೋಡಿ ನೆನ್ಬೋದು, ಕಂಡಿದ್ರೆ ತಾನೇ ಕಂಡಿನಿ ಅಂತ ಹೇಳ್ಬೋದು. ನಾವು ಹೇಗೆ ಸರ್ ನಾವು ಸುಮ್ಮಗೆ ಹೇಳೋಕ್ಕಾಗಲ್ಲ, ನಾವು ನೋಡಿಲ್ಲ ಮಾಡಿಲ್ಲ ಅಂತ ಹೇಳ್ದು. ಕೇಳೋದೇ ಇಲ್ಲ, ಸುಮ್ಮನೆ ಆಗಲು ಸಂದೆ ಹೊಟ್ಟೆಯೋದು, ತೀಕ್ಷೆ ಮಾಡೋದು, ಹೀಗೆ ಮಾಡಿ 3 ತಿಂಗಳವರೆಗೆ ತಟೇಸೋದು ನಾನು. 3 ತಿಂಗಳವರೆಗೆ ಅಂದರೆ ನೋಡಿ, ಇದೊಂದು ಗ್ಲಾಸು, ಈ ಗ್ಲಾಸ್ ಕೂಡ ಸಣ್ಣ. ಈ ಗ್ಲಾಸಲ್ಲಿ ಏನು ಮಾಡೋದು, ಅಕ್ಕಿ ಕೊಡೋದು, ನೊರೆ ಬಂದೇಟಿಗೆ ಆ ನೀರು ಬಸ್ಕೊಳ್ಳೋದು, ಆ ನೀರು ತಾನೇ ಕೊಡೋದು. ಆ ನೀರಿಗೆ ಏನು ಮಾಡೋದು, ಒಂದಿಷ್ಟು ಮಣ್ಣು ನುಣ್ಣಗೆ ಮಣ್ಣೆಲ್ಲ ಇದು ಮಾಡಿಬಿಟ್ಟು ಅದಕ್ಕೆ ಬೆರೆಸೋದು. ಅದಕ್ಕೊಂದು ಉಪ್ಪು ಇಲ್ಲ. ಅದನ್ನೇ 3 ತಿಂಗಳು ಕೊಟ್ಟರು ಕುಡಿದು ಅದನ್ನು ಇನ್ನೇನು ಮಾಡೋಕ್ಕಲ್ಲ, ಕುಡಿಲೇಬೇಕು. ಸರಿ ಹೀಗೆ ಮಾಡಿ ನನಗೆ ಬರ್ದಿದ್ದ ಕೊಲೆ ಎಲ್ಲ ವಾಡ್ದು ನನ್ನ ಎಲ್ಲ ತೆಗೆದು ಹೇಳೋಕ್ಕಾಗಲ್ಲ. ಒಬ್ಬ ತಿರುಗಿತಾನೆ ಇದು ಗೋಡೆಗೆ ಹೊರಗಿಸೋದು ಅಂತ ತೀಕ್ಷ ಅಂದರೆ ಅಂತಿಂತ ತೀಕ್ಷ ಅಲ್ಲ. ಕೊಡಮೆ ಬೇಡ, ನಾವು ಮಾಡಿದರೆ ಆ ಕೊಡಮೆ ಮಾಡಿ, ಇಲ್ಲ ನೋಡಿದರೆ ಕೂಡ ಮಾಡಿ, ಸಪೋರ್ಟ್ ಮಾಡಿದರೆ ಕೂಡ ಮಾಡಿ. ಅದೊಂಥರ ರೀತಿ ಪರವಿಲ್ಲ. ನಾವು ಮಾಡಿದ್ರೆ ಈ ತೀಕ್ಷ ಮಾಡ್ತಾರೆ ಅಂತ ಕೂಡ ನಾವು ಹೋಗ್ಬೋದು, ಏನೂ ಇಲ್ಲ. ಈರಪ್ಪ ನೋಡಿದಿರ್ತಾನೆ ನಾನು ಕಂಡಿಲ್ಲ. ಆಮೇಲೆ ಇತ್ತು 3 ತಿಂಗಳಾಯ್ತು. 3 ತಿಂಗಳ ಮೇಲೆ ಈ ಶಂಗ್ಲಿ ಆಗಿ ಕಳೆದಿತ್ತು. ಕೈಗೆ ಏನೂ ಇಲ್ಲ, ಊಟ ಶಕ್ತಿ ಏನೂ ಇಲ್ಲ. ಅಲ್ಲಿ ಇನ್ನೊಬ್ಬ ನಮ್ಮ ಶಿಕಾಪನ ಮಗನ ಮಾದ ಅಂತ ಗಂಡು, ನಮ್ಮ ಶಿಕಾಪನ ಮಗನೇ, ಅವನು ಹಿಡ್ಕೊಂಡು ಬಂದು ನನ್ನ ತಮ್ಮನ ಬಿಡ್ಬಿಟ್ರು. ನೀನು ಹೋಗಿ ಮಾದೇವ, ನಾನು ಬಿಡ್ಬಿಡ್ತೀನಿ, ನಿಮ್ಮ ಅಣ್ಣನ ಇನ್ನೂ ವಿಚಾರಿಸ್ಬಿಟ್ಟು ಬಿಡ್ತೀನಿ ಆಗಂದ್ಬಿಟ್ಟು. ಸರಿ ಅಂದ್ಬಿಟ್ಟು ಇವನು ಊರಿಗೆ ಬಿಟ್ಟಾರೆ. ಇವ ತಮ್ಮ ಬಂದ ವಿಷಯ ನಾವೇನು ಮಾಡಿದ್ವಿ, ಆ ಶೇನು ಕಳೆದೋಯ್ತು. ಇನ್ನು ರಾತ್ರಿ ನಾವು ಓಡ್ಬಿಡೋಣ ನೆಡ್ಡ ಅಂತಂದ್ಬಿಟ್ಟದೆ. ಇವ್ರ ಕೈಲಿ ಸಿಕ್ಕಿದ್ರೆ ಭಾರಿ ತೊಂದರೆ ಮಾಡ್ತಾರೆ, ಏಟ್ ಹೊಡೆಯುತ್ತಾರೆ, ಶಾವಿಗೆ ಸುಡ್ತಾರೆ ಅಂದ್ಬಿಟ್ಟದೆ. ನಾವೇನು ಮಾಡಿದ್ವು, ಅಲ್ಲಿ ಎಸ್ಕೇಪ್ ಆದೋ. ರಾತ್ರಿ 7 ಗಂಟೆ 7:30 8 ಗಂಟೆ ಅಷ್ಟೊತ್ತಿಗೆ ಎಲ್ಲ ಲಾಕಪ್ ಮಾಡಿದ್ರಲ್ಲ, ಕಿಟಕಿ ಆಚಾರಿ ಜನ ಅಲ್ಲಿ ಕಟ್ಟಿದ್ರಲ್ಲ, ಆ ಕಣ್ಣದಲ್ಲಿ ಕರೆದು ಜನ ಅಲ್ಲಿ ಇಬ್ಬರು ಓಡ್ ಬಂದರೆ ಆ ಗಂಟೆಗೆ ತಗೊಬಿಟ್ಟು ನಾನು ಇದ್ಕೊಂಡು ಕಾಳಿ ನಮ್ಮ ಹೆಂಗಸು ತಗೊಂಡು ನಮ್ಮ ಹೆಂಗಸು ಮನೇಲಿ ಇದ್ದ. ಸರಿ ಇದೆಲ್ಲ ಈ ಥರ ಬಂದ್ಬಿಟ್ಟಿನಿ ನಾನು ಎಸ್ಕೇಪ್ ಆಗಿ, ಇನ್ನು ಇವ್ರ ಕೈಗೆ ಸಿಕ್ಕಿದ್ರೆ ತೊಂದರೆ ಆಯ್ತವೆ ಹಾಗಂತ 7 ಗಂಟೆ ನಾವಿಬ್ಬರು ಇನ್ನು ಕಾಡೊಳಗೆ ಕೊಡ್ತೀವಿ ಅವ್ನು ತೊಗೊಳಕ್ಕೆ. ಕಾಡೊಳಗೆ ಹೋಗಿ ಅವ್ನು ತೊಗೊಂಡು ಒಂದು 8-10 ದಿವಸ ಈ ಕಾಲು ಕೈಗೆಲ್ಲ ಎಣ್ಣೆ ಹಾಕೋದು, ನೀರೋದು, ಕಾಲೆಲ್ಲ ಹಾಗೆ ಶೂ ಕಳೆದೋಯ್ತಾಳೆ ಈ ಕಾಲು. ಅಡಿ ಅಟ್ಟೆ ಅವ್ನ ಮೈ ಹಾಗೆ ಶೂ ಕಳೆದಾಗೆ ಹಾಗೆ ಶರ್ಮ ಕಳೆದೋಯ್ತು. ಆಗ ಅದನ್ನ ಸರಿ ಮಾಡ್ಕೊಂಡು ಅಲ್ಲಿಯೇ ಒಂದು 15 ದಿವಸ ಇವಿ ಕಾಡೊಳಗೆ. ಆಮೇಲೆ ಏನಾಯಿತು, ಈರಪ್ಪ ಬಂದ್ಬಿಟ್ಟು ಆ ದಾರಿ ಕೊಂಚರಿ ಹಳ್ಳ ಇತ್ತಲ್ಲ, ಹಳ್ಳದಲ್ಲಿ ಅವ್ರು ಬಂದರೆ ಹಳ್ಳದಲ್ಲಿ ನಾವು ನೀರು ಕಾಯ್ಕೊಂಡು ಕಾಲು ಕೈಗೆಲ್ಲ ಸ್ನಾನ ಮಾಡಿಕೊಂಡು ಇವ್ನಿ ಅಲ್ಲಿ ಬಂದ್ಬಿಟ್ರಿ. ನಮ್ಮ ಹೆಂಗಸು ಊಟ, ನಾನು ಓಡೋಕ್ಕಾಗಲ್ಲ, ಸಿಕ್ಕೊಂಡು ಬಂದು ಪುನಃ ಪೊಲೀಸ್ ಕೈಗೆ ಸಿಕ್ಕೊಂಡಪ್ಪ ಹಾಗೆ ಅಂದ್ಬಿಟ್ಟು. ಆಗ ನನಗೆ ಕಾಲು ಬರೆದು ಮಾತು ಬರೆದು ನಡ್ಕಲತ್ತದ ಎಲ್ಲ ಕಾಲು ಕೈ ಆಮೇಲೆ ಕರೆದು ಓಡಿ ಬಂದೀವಿ. ಇನ್ನು ಇವ್ರ ಕೈ ಸಿಕ್ಕೊಂಡು ಇನ್ನು ನನ್ನ ಬಿಟ್ಟಾರ ಎಷ್ಟೋ ಜನ ಹೊಡೆದೊಡ್ದು ಸಾಯ್ತಾರೆ. ಇನ್ನು ನನ್ನನ್ನು ಅದೇ ಥರ ಮಾಡ್ತಾರೆ. ಅಲ್ಲಿ ಓಡ್ದದೇ ರಾಗಂದ್ರು, ಅಲ್ಲಿ ಓಡ್ದದು ನಮ್ಮ ಹೆಂಗಸು ಆಗಲ್ಲ. ಕರೆ ಅದಕ್ಕೆ ಓಡ್ದ ಕರೆ ಆಗಂದ್ರು. ಇನ್ನು ಇವಳಿಗೂ ಓಡೋವಾಗ ಅವರು ಸುಮಾರು ದೂರದಲ್ಲಿ ನಿಂತಾಳೆ. ಆಮೇಲೆ ನಾನು ಅಲ್ಲೇನು ಮಾಡಿದೆ ನೋಡ್ಬಿಟ್ಟು, ಸರಿ ಇನ್ನು ಹೋಗೋದೇ ಹೋಯ್ತು ನಮ್ಮ ಜೀವ, ಇಬ್ಬರು ಜೀವ ಹೋದ್ರು ಪರವಾಗಿಲ್ಲ. ಅಂದರೆ ನೀವು ಅವರು ಪೊಲೀಸ್ನವರು ಅಂತ ಪೊಲೀಸ್ನವರು ಈರಪ್ಪಂತ ಗೊತ್ತಿಲ್ಲ. ಅವ್ರ ಹತ್ರ ಬಂದಾಗ ನಿಮಗೆ ಅವರು ಈರಪ್ಪನ್ ಅಂತ ನಿಮಗೆ ಗೊತ್ತಾಗಿದ್ದು? ಆಗ್ಲೂ ಗೊತ್ತಾಗಲ್ಲ. ಆಮೇಲೆ ಏನು ಮಾಡಿದ್ವಿ, ಆಗ ಇವಳು ಕರೆದ್ವಿ,
ಇವಳು ಬಂದ. ಆಗ ಸರಿ ನೀರಲ್ಲಿ ಇದ್ದದ ಅಂತ ಕೇಳಿದ್ರು. ನೀರಲ್ಲಿ ಅಂತ ಹೇಳಿದ್ರು. ಸರಿ ನಡೆ ನೀರು ತಪ್ಪಾಗದು. ಅಲ್ಲಿ ಕರ್ಕೊಂಡು ಹೋದಾಗ ಇಲ್ಲಿ ಬಂದು ಹಿಡಿದದು ನನ್ನ 3 ಜನ. ಹೌದು. ಬೇಬಿ ವೀರಪ್ಪ, ರಂಗಸ್ವಾಮಿ, ಗೋವಿಂದ 3 ಜನ ಹಿಡಿದವರು. ವೀರಪ್ಪ ನೀರು ಕುಡಿದು ಕೂತಾನೆ, ನನಗೆ ಗೊತ್ತಿಲ್ಲ. ಅಲ್ಲೋಗಿ ನೋಡಿದ್ರೆ ಮೀಸೆ ಗೀಸೆಲ್ಲ ಬಿಟ್ಟು ಕೂತಾನೆ. ಇವರು ದೊಡ್ಡವರು ಅಧಿಕಾರಿಗಳು ಸಿಕ್ಕೊಂಡು ಆಮೇಲೆ ಓದಿ ಕೈ ಮುಗ್ದೆ. ಆಮೇಲೆ ಅವರು ನೀನೇ ಸಿದ್ಧ ಆಗಂದರು. ನಾನೇ ಸಿದ್ಧ ಆಗಂದೆ. ಏನು ಇದು ಕಾಲು ಕೈಲಿ ಆಗಂತೆಲ್ಲ ಕೇಳಿದ್ರು. ಕಾಲು ಕೈಲಿ ಇನ್ನು ನಾನು ತಪ್ಪು ಮಾತಾಡ್ತೀನಿ, ಇನ್ನೇನು ಮಾಡೋಕ್ಕದು. ಅಯ್ಯ ನಾನು ಓಡಿ ಬಂದದ್ದು ತಪ್ಪು, ನಾನು ಎಸ್ಕೇಪ್ ಆಗಿ ಓಡಿ ಬಂದದ್ದು ತಪ್ಪು. ಏನೋ ನನ್ನ ಬೈಕಾಗಿ ನನ್ನ ಉಸಿರು ಹೋಗ್ತದಾಗ ಅನ್ನೋದಕ್ಕಾಗಿ ನಾನು ಅಂಜಿಕೊಂಡು ಹೆದರ್ಕೊಂಡು ನಾನು ಓಡಿ ಬಂದದ್ದು ತಪ್ಪು. ಏನೋ ನೀವು ಮನ್ನಿಸಿ ನನ್ನ ಏನೋ ಮಾಡಬೇಕು ಅಂತ ಪೊಲೀಸರು ಅಂದ್ಬಿಟ್ಟು ಅವ್ರು ಆ ಥರ ಮಾತಾಡ್ತೀನಿ. ಆಗ ಅವ ಪಾಪ ನೋಡಿಕೊಂಡು ಕೇಳ್ತಾನೆ, ಇದೆಲ್ಲ ಏನೋ ಕಾಲು ಕೈಯಲ್ಲಿ ಆಗೋದು. ಆಗ ನಾನು ಹೇಳಿದೆ, ನಿಮ್ಮವರೇ ನನ್ನ ಹೊಡೆದು ಈ ರೀತಿ ಎಲ್ಲ ಮಾಡಿದ್ರು. ಆ ಬೈಕಾಗಿ ನಾನು ಓಡಿ ಬಂದು ಅಂದ್ಕೊಂಡಿದ್ದೀನಿ. ನಾನು ಏನೂ ಇಲ್ಲ, ನಾನು ದೇವಸ್ಥಾನಕ್ಕೆ ಹೋಗಿ ನನ್ನ ಈ ಥರ ಎಲ್ಲ ಮಾಡಿದ್ರು, ಹಿಡ್ಕೊಂಡು ಹೋಗಿ ನಾನು ಓಡಿ ಬಂದದ್ದು ತಪ್ಪು ಹಾಗಂತ ಕೇಳಿದೆ. ಆಮೇಲೆ ಸರಿ ಕುಂಡ್ರಿಸ್ಬಿಟ್ಟು ಆಗ ಟೀ ಮಾಡಿದ್ರು. ಟೀಗೆಲ್ಲ ಕೊಟ್ಟರು, ಒಂದಿಷ್ಟು ಮಿಕ್ಚರು ಕೊಟ್ಟರು. ತಿನ್ನೋಕ್ಕೂ ಆಗದು, ಕುಡಿಯೋಕ್ಕೂ ಆಗದು, ಭಯ. ಆಗ ನನಗೆ ಗೊತ್ತಾಗಿದ್ರು, ನಂಗೆ ಗೊತ್ತಿಲ್ಲ ಯಾಗಂತಂದು. ಆಮೇಲೆ ಗೊತ್ತಿಲ್ವಾ, ಆಗ ಓಲ್ಡ್ ಪೋಸ್ಟೆಲ್ಲ ನೋಡಿಲ್ವ ಆಗಿದ್ರು. ಅದೇನೋ ನಾವು ಅದೆಲ್ಲ ಗಮನಕ್ಕೆ ಹಾಕಿಲ್ಲ, ನೋಡಿಲ್ಲ, ನಾವು ಗೊತ್ತಿಲ್ಲ ಹಾಗಂತ ನಾನು ಪೊಲೀಸ್ನವ್ರೆ ಈ ಥರ ಏನಾದ್ರು ತಿರುಗಕ್ಕೆ ಮಾತಾಡಿದ್ರು ಈರಪ್ಪನ ಕಡೆಗೆ ಆಗಂದ್ಬಿಟ್ಟು ನಾನು ಭಯ. ಆಮೇಲೆ ನಾನೇ ಕಡೆ ಈರಪ್ಪ ಆಗಂತಂದರು. ನನಗೆ ಜೀವ ಭಯ ಆಗಲು ಈರಪ್ಪ ಎಲ್ಲ ಅಂತ ನನಗೆ ಪೊಲೀಸ್ನವ್ರು ಈ ಥರ ಮಾತಿ ಕೇಳ್ತಾರೆ, ಏನಂತ ಹೇಳ್ದನ ಮಾಡ್ದನ ಆಗಂತ ಅಂದ್ಬಿಟ್ಟು ತಿರುಗಕ್ಕೆ ಕೇಳ್ತಾರೆ. ನಾ ಇಲ್ಲ, ನಾವು ಓಡಿ ಬಂದ್ರೆ ಮಾತ್ರ ತಪ್ಪು, ಏನೋ ನೀವು ಅದನ್ನು ನನಗೆ ಮನ್ನಿಸ್ಕೊಡ್ಬೇಕು ಹಾಗಂತ ಕೇಳ್ತೀನಿ. ಆಗ ಇಲ್ಲ ಕಣ, ನಾನು ಈರಪ್ಪ ನಿನಗೆ ಗೊತ್ತಿಲ್ವಾ ಹಾಗಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾನು ಆಗಲೂ ನನಗೆ ಸಂದೇಹ ತಿಳಿನಿಲ್ಲ. ಆಮೇಲೆ ಟೀ ಕೊಟ್ಟರು. ಟೀ ಕೊಟ್ಬಿಟ್ಟು ಗೋವಿಂದನು ಈರಪ್ಪನು ಅಷ್ಟು ದೂರಕ್ಕೆ ಹೋದರು. ಸೇತುಕುಳಿ ಗೋವಿಂದ ಅವರು ಅಷ್ಟು ದೂರಕ್ಕೆ ಹೋಗಿ ಮಾತಾಡ್ತಾರೆ, ಗುಸುಗುಸುನೇ ಮಾತಾಡ್ತಾರೆ. ನಾನು ಕೇಳ್ಕೊಂಡಿದ್ದೀನಿ ಏನು ಹೇಳಿದ್ರಾಗಿಂತ. ಇನ್ನು ಟೀಗಿ ಕೊಟ್ಬಿಟ್ಟು ಬಂದು ಸುಟ್ಬಿಟ್ಟು ಹೊಂಟೋಯ್ತಾರೆ ಅಂದ್ಬಿಟ್ಟು ನನಗೆ ಭಯ. ಆಮೇಲೆ ಅಷ್ಟೊತ್ತಲ್ಲಿ ಹೋಗಿ ಪಾರು ನಮ್ಮ ಪೇರು ಸೊಲ್ಲಿ ತಮಿಳಿ ನಮ್ಮ ಪೇರು ಸೊಲ್ಲಿ ಈ ಥರ ಏಳೆ ಮಕ್ಕಳಲ್ಲಿ ಈ ಥರ ಮಾಡ್ತಾರಲ್ಲ ಹಾಗಂತ ಅನಾಥಂತ ಇಪ್ಪಡಿ ವಾಗಣ ಇದು ಕ್ಯಾಮ್ರಾ ಹೋಗಿ ಇರಲಿ ಪರವಾಗಿಲ್ಲ ಮಾತ್ರ. ಏಳೆ ಮಕ್ಕಳಲ್ಲಿ ಈ ಥರ ಮಾಡ್ತಾರಲ್ಲ ಪೊಲೀಸ್ನವರು ನನ್ನ ಹೆಸರು ಹೇಳ್ಕೊಂಡು. ಪಾಪ ಅವ ನನ್ನ ನೋಡಿವಿಲ್ಲ, ನನ್ನ ಕಂಡಿವಿಲ್ಲ, ನಾನು ಕೇಳಿವಿಲ್ಲ, ಮಾಡಿಲ್ಲ, ಈ ರೀತಿ ಮಾಡ್ತಾರಲ್ಲ ಹಾಗಂತ ಹೇಳ್ತಾನೆ ಈರಪ್ಪ. ಹೇಳ್ತಾನೆ ಅದು ವಿಡಿಯೋ ಮಾತಾಡಿ ಹಾಗೆ ಕೇಳ್ತಾರೆ. ಈಗೆಲ್ಲ ಮಾಡ್ತಾರಲ್ಲ ಪಾಪ ಅವನ್ನ ತಗೊಂಡೋಗಿ ನಮ್ಮ ನೋಡಿಲ್ಲ, ಕಂಡಿಲ್ಲ, ಆ ಥರ ತೀರ್ಷ ಮಾಡ್ತಾರೆ ಅಲ್ಲ. ನನ್ನ ನೋಡಬೇಕ್ತಾನೆ, ನನ್ನನ್ನು ಸುಡಬೇಕ್ತಾನೆ. ಆ ಏಳೆ ಮಕ್ಕಳು 3 ಮಕ್ಕಳು ಏಕ ತಂದ್ರಿ ಮಾಡೋದಾಗಂತ ಇಬ್ಬರು ಮಾತಾಡ್ಬಿಟ್ಟು ಆಗ ಬಂದರು ನನ್ನ ತಪ್ಪ. ನಾಟ ಮಕ್ಕಳು ಅಂತ ಹೇಳ್ತಿದ್ರು ಅಲ್ವಾ ಸಿದ್ದವ್ರೆ? ನಾಟ ಮಕ್ಕಳು ಅಂತ ಹೇಳ್ತಾ ಇದ್ರು ವೀರಪ್ಪ ಅವರು. ಆಗ ನಾನು ಆಗ ಗೊತ್ತು ಮಾಡಿಕೊಂಡೆ, ಓ ವೀರಪ್ಪನೇ ಆಗಬೇಕು, ಇವ್ರ ಕೈಗೆ ಸಿಕ್ಕಾಕೊಂಡಲ್ಲಪ್ಪ ಹಾಗಂತ ನನಗೆ ಭಯ. ಆಮೇಲೆ ಸರಿ ಏನು ಅಂಜ್ಕೊಳ್ಬೇಡ, ಯಾವುದೋ ಒಂದು ಮಾಡೋಣ ಸುಮ್ಮನೆ ಇರುವಾಗ ಅಂದ್ಬಿಟ್ಟು ಆಗ ಕರ್ಕೊಂಡು ಬಂದು ಆಗ ಎಲ್ಲ ಒಂದು ತಪ್ಪ ಸೇರ್ಕೊಂಡಾದ್ರೆ ನೀನು ಸ್ವಲ್ಪ ದಿವಸ ಇರಬೇಕು ನನ್ನ ಹತ್ರ. ಹೋದಂದ್ರೆ ಈಗ ಪೊಲೀಸ್ನವರು ನಿನ್ನ ಹಿಡ್ಕೊಂಡು ಹೊಡೆದು ಬಿಡ್ತಾರೆ. ನೀನು ಎಸ್ಕೇಪ್ ಆಗಿ ಬಂದಿವೆ, ಮೊದಲು ನಿನ್ನ ಹಿಡ್ದವ್ರೆ, ಪುನಃ ಅವ್ರ ಕೈಗೆ ಸಿಕ್ಕಿದ್ರೆ ನಿನ್ನ ಏನೋ ಕತೆ ಮಾಡಿಬಿಡ್ತಾನೆ. ನೀನು ಈಗ ಹೋಗ್ಬೇಡ, ಅವರು ಕಡಿಮೆ ಆದಾಗ ಆಗ ನಾನು ಕಳಿಸ್ಕೊಡ್ತೀನಿ, ಒಂದು 8-10 ದಿವಸ ನನ್ನ ತಪ್ಪ ಇರುವಾಗಂತಂದರು. ಅಯ್ಯ ನೀವು ನೋಡಿದ್ರೆ ದೊಡ್ಡವರು, ನಿಮ್ಮ ತಪ್ಪು ನಾವು ಸೇರಿಕೊಂಡು ಈಗ ಈ ಸಣ್ಣ ಪ್ರಶ್ನೆಗಳೇ ಈಗ ಹೇಳ್ತವೆ, ಇನ್ನು ದೊಡ್ಡ ಪ್ರಶ್ನೆ ನಮ್ಮ ತಲೆಗೆಲ್ಲ ಬಂದುಬಿಟ್ರೆ ನಾವೇನು ಮಾಡೋಕ್ಕಾಗೋದು ಆಗಿರ್ತಾರೆ. ಏನೂ ಆಗೋದಿಲ್ಲ, ಒಂದು ವರ್ಷ ದಿವಸರು ಗೊತ್ತಾಗೋದಿಲ್ಲ, ಆಮೇಲೆ ನೀನು ಕೇಳಿಸ್ಕೊಡ್ತೀನಿ, ನೀನು ಒದವಿ ಮಾಡ್ತೀನಿ ಹಾಗಂತ ಹೇಳಿದ್ರು. ಸರಿ, ಇನ್ನು ನಾನು ಏನಾದ್ರು ಓಡ್ಗಿಡ್ದೆ ಅಂದರೆ ನಾನು ನಿನ್ನ ಕುಟುಂಬವೇ ಬಂದು ಅಳೆದು ಬಿಡ್ತೀನಿ, ಸುಟ್ಟು ಬಿಡ್ತೀನಿ ಹಾಗಂತ ಹೇಳಿದ್ರು ಅವರು. ಹಾಗಂತ ಭಯ ಪಡಿಸ್ತಾನೆ. ಇನ್ನು ಅವನು ಬಿಟ್ಟು ಬಂದರೆ
ಇಲ್ಲಿ ಪೊಲೀಸ್ನವ್ರ ಕಾಟ, ಹೌದು. ಇಲ್ಲಿ ಇವನು ಬಿಟ್ಟು ಹೋದ್ರೆ ಇಲ್ಲಿ ಈರಪ್ಪನ ಕಾಟ. ಈ ಎರಡು ಕಡೆಗೂ ಇಲ್ಲದೆ ನಾನು ಸಿಕ್ಕಾಕೊಂಡೆ. ತ್ರಿಶಂಕು ಸ್ಥಿತಿ ಆಯ್ತು. ಸಿಕ್ಕೊಂಡು ಬಾರಿಗೆ ನಾನು ಕಷ್ಟಪಡ್ತೀನಿ. ಏನು ಮಾಡೋದು, ಇತ್ತಾಗ ಹೋದ್ರೆ ಇವ್ರ ಕತೆ, ಅತ್ತಾಗ ಹೋದ್ರೆ ಅವ್ರ ಕತೆ, ಏನು ಮಾಡೋದು ಈಗ. ಸರಿ ಸ್ವಲ್ಪ ದಿವಸ ಇದ್ದುಕೊಳ್ಳೋವಾಗ ಅಂತ ಹೇಳಿದ್ರೆ ನಾನು ಅಯ್ಯೋ ಇವ್ರು ಬೇಡ ಅಂತ ನಮ್ಮ ಹೆಂಗಸು ಹೇಳ್ತಾಳೆ. ಬೇಡಪ್ಪ ಈ ದೊಡ್ಡ ಸಮಸ್ಯೆ ಸರ್ಕೊಂಡು ನಾವು ಹೋಗ್ಬಾರ್ದು ಹಾಗಂತ ಇವಳು ಹೇಳ್ತಾಳೆ. ಆಗ ಏನು ಮಾಡ್ತಾನೆ, ಹಣ ಕಂತ ಈ ಪಾಟಿ ಎತ್ಕೊಂಡು ಅಮ್ಮನ ತಪ್ಪ ತಂದು ಮಡಗ್ತಾರೆ ನಮ್ಮ ಹೆಂಗಸಿದಂಡೆ. ಅಮ್ಮ ನೀನು ಈ ದುಡ್ಡು ಎತ್ಕೊಂಡು ಹೋಗಿ ನೀನು ನಿಮ್ಮ ತಾಯಿ ತಂದೆ ಮನೆಯಲ್ಲಿರು, ಆಗ ನಾನು ನಿನ್ನ ಗಂಡನ ನಾನು ಕೇಳಿಸ್ತೀನಿ. ಒಂದು 8-10 ದಿವಸ ಮಡಗಿದ್ದು ನಾನು ಕೇಳಿಸ್ತೀನಿ. ಈ ಹಣ ಎತ್ಕೊಂಡು ಹೋಗಿ ನೀನು ನಿಮ್ಮ ತಾಯಿ ಮನೆಯಲ್ಲಿ ಹೋಗಿ ಇರು, ಆಗ ನಾನು ಕೇಳಿಸ್ಕೊಡ್ತೀನಿ, ನಿನಗೇನು ಓದಿಗೆ ಬೇಕಂದ್ರೆ ನಾನು ಸಪೋರ್ಟ್ ಮಾಡ್ತೀನಿ ಹಾಗಂತ ನಮ್ಮ ಹೆಂಗಸಿಗಳಿದ್ರು. ಇವ ನೋಡ್ಬಿಟ್ಟು ಅಯ್ಯ ಈ ದುಡ್ಡು ನನಗೆ ಬೇಡಕ್ಕೆ ಅದಿಲ್ಲ, ನನ್ನ ಗಂಡ ಮುಖ್ಯ. ನನ್ನ ಗಂಡ ಇದ್ರಿತ ನಮ್ಮ ಗಂಡ ಹೋದಲ್ಲಿ ನಾನು ಇರೋದು. ನನ್ನ ಗಂಡನ ಬಿಟ್ಟು ನಾನು ಇರೋಕ್ಕಾಗೋದಿಲ್ಲ, ನಾನು ಹೋಗೋಕ್ಕಾದ್ರೆ ನಿಮ್ಮ ಹಣ ತಗೊಳ್ಳಿ, ಅದು ಪುನಃ ಹಣ ತಂದು ಅವ್ರ ಮುಂದೆ ಮಾಡಬೇಕು. ಈ ಥರ ಹೇಳ್ತಾಳೆ ಇಲ್ಲ ಹಾಗಂತ ಹೇಳಿದ್ರು. ಹೇಳಿದ ಮೇಲೆ ಆಗ ಹೇಳ್ತಾನೆ, ಏನು ಮಾಡೋದು ಈಗ ಹೇಳ್ತಾರೆ ಸಿದ್ದಪ್ಪ, ನೀನು ಹೆಂಗೆ ಹೋಗೋದಿಲ್ಲ ಅಂತ ಹೇಳಿದ್ರೆ ನೀನು ನಾನು ಏನು ಮಾಡೋಕ್ಕಾಗೋದು ಹಾಗಂತ ಮಾತಾಡ್ದ. ಹಾಗೇನ ಬಿಟ್ಟು ಇರೋಕ್ಕಾಗೋದಿಲ್ಲ, ಅವ್ರು ಹೋಗೋದಿಲ್ಲ. ಅಲ್ಲಿ ಹೋದ್ರು ಅವಳಿಗೂ ಗಲಾಟೆ, ಪೊಲೀಸ್ನವ್ರು ತೊಂದರೆ, ಅವಳು ಹೋಗೋಕ್ಕಾಗೋದಿಲ್ಲ. ಇನ್ನು ಅವಳೇನೊಂದು ತೊಂದರೆ ಮಾಡ್ತಾರೆ ಹಾಗಂತ ಈರಪ್ಪನೊಂದಿಗೆ ಮಾತಾಡ್ತೀನಿ. ಹಾಗೆ ಹೇಳಿದ ಮೇಲೆ ಸರಿ ಅದು ಒಂದು ಇರಲಿ. ಈಗ ನನ್ನ ತಂಗಿ ಸತ್ತೋದ, ನನ್ನ ತಂಗಿ ಏನೇನೋ ಕಥೆಯಾಗಿ ಸತ್ತೋದ, ಅದರಂತೆ ಒಂದು ತಂಗಿ ಕಂಡಾಗ ಅದು ಬಂದು ಸೇರ್ಕೊಂಡಾಗ ಈಗ ಇಲ್ಲಿರೋರು ನಾವು 9 ಜನದಲ್ಲಿ ಇದು ಎಲ್ಲರೂ ನೀವು ಒಂದು ತಾಯಿ ತಂದೆ ಕಂಡಾಗ ನೀವು ನೋಡ್ಕೊಳ್ತೀನಿ ಅಂದರೆ ಅವಳನ್ನು ನಾನು ಕರೆಸ್ತೀನಿ. ಇದ್ರೆ ಅವರಿಬ್ಬರು ಬಿಡ್ಬಿಟ್ಟು ಹೋಗಿದ್ರು ನೋಡಿ ಹಾಗಂತ ಎಲ್ಲರಿಗೂ ಕೇಳೋಗಿಂಟ ನಾವೊಂದು ತಾಯಿ ತಂದೆ ಕಂಡಾಗ ನಾವು ನೋಡ್ಕೊತೀವಿ. ಒಂದು ಕೆಟ್ಟ ಮಾತು, ಕೆಟ್ಟದು ಸಂಘ ಎಂಥದ್ದು ಒಂದು ಒಳ್ಳೇದು ಕೆಟ್ಟದು ಅಲ್ಲಿ ಬರಬಾರ್ದು ಆ ಜಾಗದಲ್ಲಿ ಹಾಗಂತ ಈರಪ್ಪ ಎಲ್ಲರಿಗೂ ಬೆದರಿಸಿ ತುಪಾಕಿ ಮಾಡಿದ್ವಿ, ಎಲ್ಲರ ಕೈಲಿ ಸತ್ಯ ಮಾಡಿಸ್ಕೊಂಡು ಆಮೇಲೆ ನಮ್ಮಿಬ್ಬರನ್ನು ಕರ್ಕೊಂಡೋಗಿ ಸ್ವಲ್ಪ ದಿವಸ ಇಲ್ಲಿ ಬನ್ನಿ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಕರ್ಕೊಂಡೋಗಿ ಎತ್ತೆತ್ತಾಗಿ ಕರ್ಕೊಂಡು ಹೊಟ್ಟೋದ ದೂರ ನಾವು ಯಾವುದು ಗೊತ್ತಿಲ್ಲ. ಆ ಜಾಗದಲ್ಲಿ ಕರ್ಕೊಂಡೋಗಿ 1 ವರ್ಷ ನಮ್ಮನ್ನ ತಗೊಂಡಿಲ್ಲ. 1 ವರ್ಷ ಆಗೋಯ್ತು. ಇಲ್ಲಿ ಪೊಲೀಸ್ ಗಲಾಟೆ ಜಾಸ್ತಿ ಆಗೋಯ್ತು. ಇಲ್ಲಿ ನಮ್ಮ ಕುಟುಂಬದಲ್ಲಿ ಎಲ್ಲ ಪೂರ ಊರೇ ಆಳಿ ತಕ್ಕೂತಾರೆ. ಏನು ಸಿಕ್ಕದವ್ರು ತಗೊಂಡೋಗೋದು, ಸಿಕ್ಕದವರೆಲ್ಲ ಹೊಡೆಯೋದು, ಬಡ್ಡಿಯೋದು, ಅವ್ರಿಗೆ ಕರೆಂಟ್ ಕೊಡೋದು, ದೀಕ್ಷೆ ಮಾಡೋದು, ಚಿತ್ರಹಿಂಸ ಬೇಕಾದಷ್ಟು. ಇಲ್ಲಿ ಮಾದೇಶ್ವರ ಮನೆಗೆ ನಮ್ಮ ಅಕ್ಕ ಮರಿ, ನಮ್ಮ ಅತ್ತಿಗೆರು, ನಮ್ಮ ಅಕ್ಕ ತಂಗಿಯರು ಎಲ್ಲ ಅಣ್ಣ ತಮ್ಮನವರು ಬಾಮೆಗಳೆಲ್ಲ ಹಿಡ್ಕೊಂಡು ಹೋಗಿ ಅವ್ರು ಅಲ್ಲಿ ಮಾಡಿಕೊಂಡು ಆಗಲೂ ನಮ್ಗೆ 2-3 ಭಾವನವ್ರು ಸತ್ತವರು. 3 ಭಾವನವ್ರು ಅಂದರೆ 3 ಭಾವನವ್ರು ಏಟಿಂದೇ ಸತ್ತದ ಪಾಪ. ಒಬ್ಬನಿಗೆ ಕರೆಂಟ್ ಕೊಟ್ಟು ಕರ್ರಿಗೆ ಕತ್ತಿ ನನ್ನ ತಂದೆ ಗಂಡ ಅವ ಸತ್ತ. ತಂಬಿ ಹಾಂ ಸೊಲ್ಲಿಂಗ ತಂಬಿ ಸಿದ್ಧ ತಂಬಿ ನೋಡಿ ಇವನು 7 ವರ್ಷ ಜೈಲು ಹೊಡೆದಿದೆ, ಇನ್ನೊಬ್ಬ ತಮ್ಮ 7 ವರ್ಷ ಜೈಲು ಹೊಡೆದಿದೆ, ಇನ್ನೊಬ್ಬ ತಮ್ಮನೂ ಜೈಲು ಹೊಡೆದಿದೆ. ಕನ್ನಡ ಬರುತ್ತಾ? ಎಲ್ಲ ಕನ್ನಡದಲ್ಲೇ ಹೇಳಿ ಪರವಾಗಿಲ್ಲ. ನಿಮ್ಮ ಹೆಸರೆಲ್ಲ ಪರಿಚಯ ಮಾಡ್ಕೊಳ್ಳಿ. ಶಿವ ಅಂತ ತುಪಾಕಿ ಸಿದ್ಧ ಅವ್ರಿಗೆ. ಹಾಂ ತಮ್ಮ. ಹಾಂ ನೀವು ಸರ್? ತಮ್ಮ. ನೀವು ತಮ್ಮನೇ, ಇಬ್ಬರು ತಮ್ಮದಿರೋ. ನಿಮ್ಮ ಹೆಸರು? ಮಣವರ್ ಅಂತ. ಓಕೆ ಓಕೆ. ಸಿದ್ಧವ್ರೆ, ಈಗ ನೀವು ವೀರಪ್ಪನ್ ಇವ್ರ ಜೊತೆಗೆ ಸೇರಿಕೊಂಡ್ರೆ ನಿಮಗೆ ಮೊದಲೇನೆ ಈ ತುಪಾಕಿ ಇದು ಗೊತ್ತಿತ್ತ ಶೂಟ್? ಮೊದಲು ನಾನು ಫಾರೆಸ್ಟ್ಲಿ ಒಂದು ಗನ್ ಕೊಡ್ತಾರೆ, ಆ ಗನ್ ಎತ್ಕೊಂಡು ನಾನೇ ತಿರುಗುತ್ತಿದ್ದವ. ಫಾರೆಸ್ಟ್ಲಿ ಆ ಗನ್ ಎತ್ಕೊಂಡು ತಿರುಗುತ್ತಿದ್ದವ ನಾನೇ. ಅವ್ರ ಮುಂದೆ ಇನ್ಚಾರ್ಜ್ ಬಂದರೆ ಫಾರೆಸ್ಟ್ದು ನಾನು ಪಾಪ ಅವರು ಏನಾರು ಕಾಡ್ಲಿ ಎತ್ಕೊಳ್ಳೋಕೆ ಭಾರ 7 kg ಅದನ್ನು ನಾನೇ ಯಾವಾಗಲೂ ನಾನು ಮುಂದೆ ಮಡಿಕೊಂಡು ಅವ್ರು ಕರ್ಕೊಂಡು ಹೋಗಿ ಬೀಟಲ್ಲಿ ನೋಡ್ಬಿಟ್ಟು ಬಂದು ಬಂಗ್ಲಾವಲ್ಲಿ ಮಾಡಿಬಿಟ್ಟು ನಾನು ಮನೆಗೆ ಬರ್ತಿದ್ದೆ. ಅದರಿಂದ ಏನು ಮಾಡಿದ್ರು ಫಾರೆಸ್ಟ್ನವ್ರು ಬಂದು ತುಪಾಕಿ ಸಿದ್ಧ ಅಂತ ಹೆಸರು ಕರೆದ್ರು. ಓಕೆ ಓಕೆ ಅಷ್ಟೇ. ನನ್ನ ಹೆಸರು ಸಿದ್ಧನೇ, ಹುಟ್ಟ ಹೆಸರು ಸಿದ್ಧ ಅಂತ. ಒಬ್ಬರು ಬಂದು ಫಾರೆಸ್ಟ್ನವರು ಹಾಕಿದ್ರೆ ನನಗೆ ತುಪಾಕಿ ಸಿದ್ಧ ತುಪಾಕಿ ಅಂದರೆ ಕೋವಿಯಿಂದ ಹೊತ್ಕೊಂಡು ಹೋಗ್ತಿರೋದ್ರಿಂದ ನಿಮಗೆ ತುಪಾಕಿ ಸಿದ್ಧ ಅಂತ. ಓಕೆ 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 ಓಕೆ. ಮತ್ತೀಗ ಅಲ್ಲಿಂದ ಆದ ನಂತರ ನೀವು ಕಾರಾಗೃಹ
ಜೈಲುವಾಸವನ್ನು ಕೂಡ ಅನುಭವಿಸಿದ್ರು. ಆಗ ಅಲ್ಲಿ ನೀವು ಕೇಳಿ, ಹ್ಞೂ ನಾನು ಆಗ ಅಲ್ಲಿ ಕಷ್ಟಪಟ್ಟು ಅವನ ತಪ್ಪು ಒಂದೂವರೆ ವರ್ಷ ನಾನು ಕಷ್ಟಪಟ್ಟು ಅವನು ತಿದ್ದಿದ್ದೀನಿ ನಾನು. ವೀರಪ್ಪನವ್ರಿಗೆ ಗೌರ್ಮೆಂಟು ಮಾಡೋ ಕೆಲಸ ಕೊಂಡೋಗಿ ನಾನು ಮಾಡಿದ್ದೀನಿ ವೀರಪ್ಪನಿಗೆ. ಅವನು ನೈಸಿದೀಯ ನೋಡು, ನೀನು ಒಬ್ರು ಶುರು ಬೇಡ, ನೀನು ನಡೆಯೋದೆಲ್ಲ ನಡೆದೋಯ್ತು, ಇನ್ನೂ ಒಂದು ಉಸಿರು ಹೋಗೋದು ಬೇಡ, ಉಸಿರು ಹೋದ್ರೆ ನನ್ನ ಸುಟ್ಟೋದು ಇಲ್ಲಿ ಬೇಡ. ಈಗ ನೀವು ಮಾಡೋದೆಲ್ಲ ಮಾಡಿದ್ರಿ, ಈಗ ಗೌರ್ಮೆಂಟ್ ಬಂದು ಪೊಲೀಸ್ ಕೊಡಂದ್ರೆ ನೀನು ಪೊಲೀಸ್ ವೀರಪ್ಪ ನೀನು ಕೊಡೋಕ್ಕಾಗಲ್ಲ. ಈ ವೀರಪ್ಪನ ಆಳು ಸುಟ್ಟಿದ್ದಾರೆ ಪೊಲೀಸ್ನವರು, ಗೌರ್ಮೆಂಟ್ ಸುಟ್ಟಿದ್ದಾರೆ, ಅವ್ರು ಗೌರ್ಮೆಂಟು ತಿರುಗಿ ಕೊಡೋಕ್ಕಾಗಲ್ಲ. ಓದೋದ ಇನ್ನು ಇರೋ ಉಸಿರು ನೀನು ಕಾಪಾಡು, ಎಲ್ಲರಿಗೂ ಒಂದು ಸಪೋರ್ಟ್ ಮಾಡು, ಒಳ್ಳೆಯದಾಗಿ ನಡೆ. ಒಂದು ಹೊಡೆಯೋದು ಸುಡೋದು ನಿಮ್ಗೆ ಬೇಡ. ಅದು ಇದ್ರೆ ಸುಡ್ತೀನಿ ಅಂದರೆ ನನ್ನನ್ನು ಸುಟ್ಟುಬಿಟ್ಟು ಆಗ ನೀವು ಬೇಕಾದ್ರೆ ಏನೋ ಮಾಡ್ಕೊಳ್ಳಿ ಹಾಗೆಂತ ನಾನು ಅವನು ತಿರ್ತ್ಕೊಂಡು ಬಂದೆ. ವೀರಪ್ಪನ ಪೊಲೀಸ್ ಮಾಡೋ ಕೆಲಸನ ಕೊಂಡೋಗಿ ನಾನು ತಿರ್ತಿದ್ದೀನಿ. ನೀವು ಮಾಡಿದ್ದೀರಿ? ನೋಡು, ಒಬ್ರು ಹಿಡಿದ್ರು ಕೂಡ ಅವ್ರು ಬಿಡಿಸಿದ್ದೀನಿ. ಈಗ ಕರ್ನಾಟಕದಲ್ಲಿ 9 ಜನ ಫಾರೆಸ್ಟ್ನವ್ರು ಹಿಡಿದ್ರು. ಇಲ್ಲಿ ಕೊಳ್ಳೇಗಾಲ ಗುಂಡ್ಲದಲ್ಲಿ ಬಂದು ಒಂದು ಇದು ಹೇಳ್ತಾರೆ, ಗುಂಡ್ಲದಲ್ಲಿ ಬಂದು ಮೇಲಕ್ಕೊಂದು ಬಂಗ್ಲೆ ಹೇಳ್ತಾರೆ, ಮರ್ತುಬಿಟ್ಟಿದ್ದೀನಿ ಆ ಬಂಗ್ಲಿ ಬುರುಡೆ ಬಂಗ್ಲದಲ್ಲಿ ಇಲ್ಲಿ ಫಾರೆಸ್ಟ್ನವ್ರು ಬರ್ತಾರೆ ಅಂದ್ಬಿಟ್ಟು ಅಲ್ಲಿ ಕಾದು ಅಲ್ಲಿ ಫಾರೆಸ್ಟ್ನವ್ರು ಹಿಡಿದ ಮೇಲೆ ಸಿಕ್ಕಾಕೊಂಡ್ರ ಮೇಲೆ ಅದಲ್ಲಿ ಏನಂದರೆ ಅಂದೋಣಿ ಗಾರ್ಡು ಶ್ರೀಕಂಠ ಫಾರೆಸ್ಟು ಅವ್ರು ಮುಖ್ಯವಾದ ಆಳು. ಅವ್ರ ತೋಟದಲ್ಲಿ ಹೋಗಿ ಹಿಡಿದಿದ್ದಾರೆ ತೆಗೀರಪ್ಪನ. ಅದೇ ಆಳು ಹಿಡ್ಕೊಂಡ. ಅರೆ ಇವತ್ತು ನನಗೆ ಇಷ್ಟು ಕಾಲ ಕಾತಿದ್ದು ನಾನು ಇವ್ರಿಗಾಗಿಯೇ, ಇವರಿಂದೇ ನನಗೆ ಈ ಪರಿಸ್ಥಿತಿ ಎಲ್ಲ ಬಂದದಾಗೆ ಅಂತ ಅವನಿಗೆ ಹುಚ್ಚು ಎತ್ಕೊಂಡು ಸುತ್ತಾನೆ, ಎಷ್ಟೊತ್ತಿಗೂ ಸುಟ್ಟಾಕ ಬಿಡೋಣ ಹೊಡೆದಾಕ ಬಿಡೋಣ ಅಂತ. ಆಗ ನಾನು ನೋಡು, ನೀನು ಆ ಥರ ಅವ್ರು ಕೈ ಮಾಡ್ತೀನಿ ಅಂದರೆ ನನ್ನ ಮೊದಲು ಕೈ ಮಾಡಿಬಿಟ್ಟು ಆಗ ನೀನು ಮಾಡಬೇಕು. ಇಲ್ದಿದ್ರೆ ನೀನು ಅವ್ರಿಗೆ 10 ವಿನಾಯಕರಿಗೆ ನೀನು ಬಂದು ಅವ್ರಿಗೆ ತೊಂದರೆ ಕೊಡೋಗಿದೆ. ಅವ್ರಿಗೆ ತೊಂದರೆ ಕೊಡ್ತೀನಿ ಅಂದರೆ ನಾನು ಇರೋದಿಲ್ಲ. ಇದ್ರೆ ನನ್ನ ಏನೊಂದು ಕತೆ ಮಾಡ್ಬಿಟ್ಟು ಬೇಕಾದ್ರೆ ನೀನು ಮಾಡ್ಕೋ, ನನ್ನ ಇದ್ರಿಗೆ ನೀನು ಸುಟ್ಟಾಕು ಹಾಗೆ ಅಂತ ಎಲ್ಲ ತಡೆದ. ಆಮೇಲೆ ಏನು ಮಾಡಬೇಕಾಗಂತ ಆಗ ಅಷ್ಟು ದೂರಕ್ಕೆ ನಾನು ಕರ್ಕೊಂಡೋಗಿ ಅವ್ರಿಗೆ ಒಳ್ಳೇದು ಮಾಡು. ನಿನಗೇನು ಬೇಕು ಇಸ್ಕೋ, ಹಣ ಬೇಕಾ, ದುಡ್ಡು ಬೇಕಾ, ನಿನಗೆ ಕೋರಿಕೆ ಬೇಕಾ, ಇಲ್ಲ ನಿನಗೆ ಪುದುಮನ್ನಿಪ್ಪು ಬೇಕಾ, ನೀನು ಆ ಗೌರ್ಮೆಂಟ್ ಕೇಳಿ ನೀನು ಈಸು, ನಾವು ಒಳ್ಳೇದಾಗಿ ಬರ್ತೀವಿ. ನೀನು ಬಂದು ಸುಡೋದ ಹೊಡೆಯೋದ ಬೇಡ. ಹಾಗೆ ಮಾಡ್ತೀನಿ ಅಂದರೆ ಆಮೇಲೆ ನಿನಗೂ ನನಗೂ ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತದೆ ಅಂತ ನಾನು ಅವನ್ನ ಎದುರಿಸ್ತೀನಿ. ಆ ಫಾರೆಸ್ಟ್ನವರು ಕೂತಾರೆ ನಮ್ಮ ಕರ್ನಾಟಕದವ್ರೆ, ಅವರು ಅಯ್ಯೋ ಸಿದ್ಧ ಈ ಥರ ಈರಪ್ಪನ ಮೇಲೆ ಮೂಡ್ತಾನೆಲ್ಲಪ್ಪ ಅಂತ ಅವ್ರು ಬೇರೆ ಪತ್ರನೇ ನಡುತ್ತಾರೆ. ಏಕಪ್ಪಿ ಮಾತೆಲ್ಲ ಎಂದ ಹಾಗಂತ ಸರಿ ಆಗೆಲ್ಲ ಹೇಳಿ ಮಾಡಿ ಆಗ ಅವರು ಗುರುಪಾದಪ್ಪ ನಾಗಮರಪಳ್ಳಿ ಅಂತ ಅರಣ್ಯ ಮಂತ್ರಿ ಅವರು. ಆಗ ಅವ್ರಿಗೆ ಕೇಶಿಟ್ಟೆಲ್ಲ ಕೊಟ್ಟು ಆಗ ಅವ್ರನ್ನೆಲ್ಲ ಮಡಗಿ ಅವ್ರನ್ನೆಲ್ಲ ಜೋಪಾನ ಮಾಡಿ ಅಲ್ಲಿಗೆ ರಾಜು ಅವನಿಗೆ 2 ಕಡೆ ಹಳ್ಳು ಬಂದ್ಬಿಡ್ತು. ಆಮೇಲೆ ನಾನೇ ಮದ್ದು ಗಿದ್ದೆಲ್ಲ ಪತ್ತೆ ಮಾಡಿ ಔಷಧಿ ಎಲ್ಲ ಹಾಕಿ ಅವನು ಸುಮಾರಾಗಿ ಮಾಡಿ ನಮ್ಮ ಹೆಂಗಸೆ ನೀರು ಕಾಯಿಸೋದು, ಬಿಸಿನೀರು ತೊಳೆಯೋದು. ಆ ಶ್ರೀಕಂಠ ಫಾರೆಸ್ಟಲ್ಲಿ ಅವನಿಗೊಂಥರ ಇದು ಎಣ್ಣೆ ಕುಡಿದ್ರೆ ಅವ ಹೊರಗಡೆ ಹೋಗ್ಬೇಕಾದ್ರೆ ಇಲ್ದಿರಿ ಇಲ್ಲ ಅಂಥ ಪೇಷನ್ಸ್ಗಳವರು. ಆಗ ಅವಳಿಗೆ ನೀರು ಕಾಯಿಸೋದು, ನೀರು ಹಾಕೋದು, ಎಣ್ಣೆ ಕುಡಿಸೋದು, ಎಣ್ಣೆ ಮಾಡೋದು. ಆಗ ನಮ್ಮ ಹೆಂಗಸು ಪಾಪ ಎಲ್ಲರೂ ಒಂದು ಒಳ್ಳೆದು ಮಾಡಿದೋ ನಾವು. ಒಳ್ಳೇದು ಮಾಡಿ ಅವ್ರು 9 ಜನ ನಗೀರ್ ಗೋಪಾಲ್ನಿಗೆ ಹೇಳಿ ನಗೀರ್ ಗೋಪಾಲ್ ಮಾಡಿ ಆ ವೀರಪ್ಪನಿಗೆ ಹೇಳಿ ಎಲ್ಲರನ್ನೂ ಅದಾಗ ಕೇಸು ವಾರ್ತೆಲ್ಲ ನಡೆಸಿ ಮಾತುಕತೆ ನಡೆಸಿ ಆಮೇಲೆ ಅವರೊಂದು ತೀರ್ಮಾನ ಮಾಡಿ ಆಗ ರಾಜಣ್ಣವನ್ನ ಕೇಳಿಸಿದೆ. ರಾಜಣ್ಣವನ್ನ ಕೊಂಡೋಗಿ ಆಸ್ಪತ್ರೆಗೆ ಕಳಿಸಿ ಆಗ ಅವನ ರೆಡಿ ಹಾಕಿ ಅವನು ಶುದ್ಧ ಮಾಡಿ ಆಗ ಕರ್ಕೊಂಡು ಬಂದ ಮೇಲೆ ಅಲ್ಲಿಗೆ ಒಂದು 2 ತಿಂಗಳು 3 ತಿಂಗಳು ಆಗೋಯಿತು. ಆಮೇಲೆ ನಾನು ಆಗ ಇವ್ರೊಂದು ಬಿಡುಗಡೆ ಮಾಡಿಬಿಡು, ಬೇಡ ಇನ್ನು ಬೇಡ, ಇನ್ನೂ ನೀನು ಸುಡೋದೋ ಪಡೋದೋ ಅದು ಬೇಡ, 4 ಜನಕ್ಕೆ ಒಳ್ಳೇದು ಮಾಡು, 4 ಜನಕ್ಕೆ ತೊಂದರೆ ಕೊಡಬೇಡ, ನಿನಗೆ ಒಳ್ಳೇದು ಮಾಡ್ತಾರೆ, ನೀನು ಕೆಟ್ಟದ್ದು ಮಾಡ್ಕೊಂಡವ್ರು ನಿನಗೆ ಏನು ಮಾಡಿದರು ಯಾರು ಮಾಡಲ್ಲ ಹಾಗಂತ ಅವನಿಗೆಲ್ಲ ಹೇಳಿ ಮಾಡಿ ಆಮೇಲೆ ಅವ್ರನ್ನ ಬಿಡುಗಡೆ ಮಾಡಿಸಿದೆ. ಅವ್ರು ಬಿಡುಗಡೆ ಮಾಡಿಸ್ಬಿಟ್ಟು ಪುನಃ ಎಲ್ಲೆಲ್ಲಿಯೋ ಖಾಲಿ ಅದಕ್ಕೆ ಇದಕ್ಕೆ ಬರೋರೆಲ್ಲ ಹಿಡ್ಕೊಳ್ಳೋದು, ಅವ್ರು ತೊಂದರೆ ಕೊಡೋದು ಹಾಗೆಲ್ಲ ಮಾಡ್ತಿದ್ರು. ಅದೆಲ್ಲ ನಾನು ಬೇಕಾದಷ್ಟು ಜನ ಹುಚ್ಚರು ಕಾಪಾಡಿದೆ. ಪೊಲೀಸ್ನವರು ಒಂದಕ್ಕೆ ಬಂದರೆ ನಾನೊಂದಕ್ಕೆ ಇವ್ನು ಕರ್ಕೊಂಡು ಹೋಗ್ತೀನಿ. ಪೊಲೀಸ್ ಮೇಲೆ ಮೋದಿ ಎಲ್ಲೆಲ್ಲಿ ಜಗಳ ಆಗಿ
ಸುಟ್ಟುಬಿಟ್ರೆ ಏನು ಮಾಡೋಕ್ಕಾಗೋದು? ಆ ಬಳಕೆಗಳೆಲ್ಲ ನಾವು ಬರ್ತದೆ. ಇನ್ನು ನಾವು ಸುಮ್ಮನೆ ಬಿಟ್ಟಾರ ಹಾಗಂತ ಇವನ ಈರಪ್ಪನ ತಪ್ಪಿಸಿ ನಾನು ಕರ್ಕೊಂಡು ಹೋಗೋದು. ಹೀಗೆ ಮಾಡಿ 1 ವರ್ಷ ಕಾಲ ಅವನ ತಟಸಿ ನೋಡಿದೆ. ನನ್ನ ಕೈಲಿ ಇರೋಕ್ಕಾಗಲಿಲ್ಲ. ಆಮೇಲೆ ಆಗ ಅವ್ರನ್ನ ಬಿಡುಗಡೆ ಮಾಡಿಸ್ಬಿಟ್ಟು ಆಗ ಸ್ವಲ್ಪ ದಿವಸಕ್ಕೆ ಅವನು ನಾನು ಬಿಟ್ಟು, ನಾನಿನ್ನು ಇರೋದಿಲ್ಲ, ಇನ್ನೇನು ಕಷ್ಟ ಬಂದರೂ ನನ್ನ ಗೌರ್ಮೆಂಟ್ಲಿ ನಾನು ಕೊಂದುಬಿಟ್ರು ಪರವಿಲ್ಲ, ನಾನು ನಿಮ್ಮದೇ ಹೊಂಟೈತೀನಿ, ನನ್ನ ತಡೆ ಬಿಡೋಣ, ನಾನು ಹೊಂಟೈತೀನಿ ಹಾಗೆ ಅಂದ್ಬಿಟ್ಟು ಇಲ್ಲಿ ಹೋಗಿ ಬಂಡೀಪುರ ಶೈನ ಉಪಕಾರ ಅಂತ ಹೇಳ್ತಾರೆ, ಅವ್ರನ್ನ ಹೋಗಿ ಹಿಡಿದ್ರು. ನೀವೇನೋ ಮಾಡ್ಕೊಂಡು ಹೋಗಿ ನಾನು ಆ ತಂಟೆಗೆ ಬರಲ್ಲ, ನಾನು ಪಿಂಗಡಿಸ್ತೀನಿ, ಅಲ್ಲಿ ನಾನು ಪಿಂಗಡಿಸ್ತೀನಿ. ಆಗ ಇವರು ಹೋಗಿ ಅವ್ರನ್ನ ಹಿಡಿದು ಅವ್ರನ್ನ ಏನೇನೋ ಕತೆ ಮಾಡಿ ಅವ್ರು ಬಿಟ್ಟರು. ಅವರು ಏನು ಇಲ್ಲ, ನಾನು ಅವ್ರ ತಂಟೆಗೂ ನಾನು ಹೋಗ್ನಿಲ್ಲ. ಆಮೇಲೆ ಆಗ ನಾನು ಬಂದು ಏನು ಮಾಡಿದೆ, ಇನ್ನು ನಾನು ಇರೋಕ್ಕಾಗಲ್ಲ, ಇನ್ನು ಹುಟ್ಟದೆ ಒಬ್ಬರು ಇಲ್ಲಿ ಬಂದು ನಮ್ಮ ಕಾಲನಿ ಸೇರಿಕೊಂಡೆ. ನಮ್ಮ ಕಾಲನಿ ಸೇರಿದಾಗ ಇಲ್ಲೊಂದು ಘಟನೆ ನಡೆಯಿತು. ಇಷ್ಟೊತ್ತಿಗೆ ಒಂದು 7 ಗಂಟೆಗೆ ಒಂದು 1000 ಪೊಲೀಸು ನನ್ನ ಅಟ್ಯಾಕ್ ಮಾಡಿತ್ತು. ನಾನು ನಮ್ಮ ಹೆಂಗಸು ಮನೆಗೆ ಕಳಿಸ್ಬಿಟ್ಟಿದ್ದೆ, ಇಲ್ಲಿ ಊರಿಗೆ ಬಂದುಬಿಟ್ಟಿದ್ದ. ಇಲ್ಲಿ ಇವ್ರು ಹಿಡ್ಕೊಂಡ್ರು, ನನ್ನ ತಮ್ಮ ನನ್ನ ಬಾಮೈಕ, ಆಮೇಲೆ ನನ್ನ ತಂದೆ ಮಗ, ಈ ಸಣ್ಣ ಐಕ ಮಕ್ಕಳೆಲ್ಲ ಹಿಡಿದು ಇವಳು ಒಂದಿಗೆ ಸೇರಿಸ್ಕೊಂಡಾಗ ಇವಳು ಹಿಡ್ಕೊಂಡದೆ ಹೊಂಟೋದ್ರು. ನಾನೊಬ್ಬ ತಪ್ಪಿಸಿದ್ದೇನೆ. ಅಲ್ಲಿ 1000 ಶೂಟಿಂಗ್ ನಡೆದಿದೆ. ನಾನು ಪಾಪ ಮಾಡಿದರೆ ಆ ಶೂಟಿಂಗ್ಲಿ ಆ ಗುಂಡ್ಲಿ ನಾನು ಸಾಯ್ಬೇಕಾಗಿತ್ತು. ನನಗೆ ಒಂದು ಗುಂಡು ಕೂಡ ನನಗೆ ಪಡ್ನಿಲ್ಲ, ಒಂದು ಗುಂಡು ಕೂಡ ನಾನು ಏನೂ ಮಾಡೋಕ್ಕಾಗಿದೆ. ನಾನು ಹಾಗೆ ಓಡ್ತೀನಿ, ಲಕ್ಷಾಂತರ ಏಟು ಕಡೆಸ್ತಾರೆ, ಸುಡ್ತಾರೆ, ಹಾಗೆ ಓದೋದಿಲ್ಲ. ನನಗೊಂದು ಗುಂಡು ಅಪಾಯ ಏನಿದೆ. ಆಮೇಲೆ ನಾನು ಆಗ ಹೇಳಿ ನಗೀರ್ ಗೋಪಾಲಿಗೆ ಹೇಳಿ ಆಗ ನಾನು ಹೋಗಿ ಕಳೆಯರ ಮುಂದೆ ನಾನು ಹೋಗಿ ಕರುಣಾನಿಧಿ ಮುಂದೆ ನಾನು ಹೋಗಿ ಶರಣರಾಗಿಯಪ್ಪ, ನೀನು ಇಂಥ ಕೇಸಲ್ಲಿ ನೀನು ಬಂದೊಂದು ನೇರ್ಮೆ ಬಂದದಕ್ಕೆ ನಿನಗೊಂದು ವೈಪ್ ಕೊಡ್ತೀನಿ, ಜೈಲಿಗೆ ದಿವಸ ಇರಬೇಕಾಯ್ತದೆ, ನಾನು ಇದ್ಕೋತೀನಿ, ಜೈಲಿ ನಾನು ಇದ್ಕೋತೀನಿ ಹಾಗಂತ ಹೇಳಿ ಆಗ ನಾನು ಬಿಡಿಸ್ಕೊಡ್ತೀನಿ, ನೀನು ಜೀವಕ್ಕೆ ಉತ್ತರವಾಗ ನಾನು ಕೊಡ್ತೀನಿ ಹಾಗಂತ ಅವರೆಲ್ಲ ಹೇಳಿ ಸಮಾಧಾನ ಮಾಡಿ ಆಗ ನನ್ನ ಕೊಂಡೋಗಿ ಸಿಟಿ ಕಮಿಷನರ್ಗೆ ಒಪ್ಪಿಸ್ತಾರೆ. ಸಿಟಿ ಕಮಿಷನರ್ ಆಗಿ ತಗೊಂಡೋಗಿ ಅಲ್ಲಿ ಕೇಸ್ ಹಾಕಿ ಕಾಳಿಮತಾಗಿ ಅವರ ಇಲ್ಲಿ ತಗೊಂಡೋಗಿ ಒಪ್ಪಿಡಿಸ್ತಾರೆ. ಆಗ ಅವ್ರು ಕರ್ಕೊಂಡೋಗಿ ಆಗ ಮಾಡಿದ್ದು 11 ದಿವಸ ನನ್ನ ತನೆಗೆ ಔಷಿಬಿಟ್ರು. ಬೇಗನೆ ಯಾರಿಗೂ ತೋರಿಸ್ಲಿಲ್ಲ. 11 ದಿನ ಔಷಿದ್ದು ಆದಮೇಲೆ ಕೋರ್ಟಿಗೆ ತಂದು ಕೋರ್ಟಿಗೆ ಅಡ್ಮಿಟ್ ಇದು ಮಾಡಿ ಆಗ ಕೋರ್ಟಿಂದ ನಾನು ಇಲ್ಲಿ ಇರೋಕ್ಕಾಗಲಿ, ನಮ್ಮ ಹೆಂಗಸು ಪಂಗಸು ತಮ್ಮನವರೆಲ್ಲ ಕೊಯಂಬತ್ತೂರಿಗೆ ಅವರೇ, ನಾನು ಅಲ್ಲಿ ಪಕ್ಕ ನನಗೆ ತಡ್ಕೊಂಡು ಹೋಗ್ಬಿಟ್ಟು ಬಿಡಿ ಕೊಯಂಬತ್ತೂರಿಗೆ ಅಂತ ಹೇಳಿ ಕೊಯಂಬತ್ತೂರಿಗೆ ತಂದು ನನ್ನ ಬಿಟ್ರು. ಆಗ ಇಲ್ಲಿ ನಡೆದನ ಆಗ ಸುಮಾರು ಕೇಸು ಒಂದು 8 ವರ್ಷ ನಡೆಯಿತು ಇಲ್ಲಿ ಕೊಯಂಬತ್ತೂರು. 8 ವರ್ಷದ ಮೇಲೆ ನನ್ನ ಕೇಸಿಗೆ ಬಿಡುಗಡೆ ಆಯಿತು. ನಮ್ಗೆ ಪಾಪ ಮಗನ ವಕೀಲಾಗ ಅಂತ ನಮ್ಗೆ ಅವ್ರದ್ದು ಮುಖ್ಯ, ಅವರು ಕಮ್ಯುನಿಸ್ಟ್ ಲೀಡರ್, ಅವರು ಆಗ ನಡವಳಿಕೆ ಎತ್ತಿ ನಮಗೆಲ್ಲ ಒಂದು ಒಳ್ಳೇದು ಮಾಡಿದ್ರು. ಒಂದು ಪೈಸೆ ಕೂಡ ಖರ್ಚು ಮಾಡಿಲ್ಲ ನಾವು, ನಮ್ಮ ತಪ್ಪ ಇಲ್ಲೂ ಇಲ್ಲ, ಒಂದು ಪೈಸೆನೇ ಇಲ್ಲ, ಎಲ್ಲ ಅವರೇ ಅವ್ರ ಕೈಯಿಂದ ನಮಗೆಲ್ಲ ನಡೆಸಿ ನಾವೊಂದು ಬಿಡುಗಡೆ ಮಾಡಿ 8 ವರ್ಷಕ್ಕೆ ಇಲ್ಲಿ ಬಿಡುಗಡೆ ಮಾಡಿದ್ರು. ಪುನಃ 8 ವರ್ಷ ಕಳೆದ ಮೇಲೆ ಕರ್ನಾಟಕ ತಗೊಂಡು ಹೊಂಟೋದು ಮೈಸೂರಿಗೆ. ಅಲ್ಲಿ ಕರ್ನಾಟಕದಲ್ಲಿ ಬಂದು 11 ವರ್ಷ ನಾನು ಸೆರೆಯಲ್ಲಿ ಇದ್ದಿರೋದು. ಇಲ್ಲಿ ತಮಿಳ್ನಾಡಲ್ಲಿ 8 ವರ್ಷ, ಕರ್ನಾಟಕದಲ್ಲಿ 11 ವರ್ಷ, 19 ವರ್ಷ ನಾನು ಸುಕ್ಕ ಜೈಲಿರೋದು. ಆಗ ಎಡಬಲ ಹೊಡೆದ ಅದೆಲ್ಲ ಸೇರಿ 20 ವರ್ಷ ಮೇಲೆ ಬರ್ತದೆ, 22 ವರ್ಷ ಬರ್ತದೆ. ಇವರಪ್ಪನ ತಪ್ಪ 1 ವರ್ಷ ನನ್ನ ಕಸ್ಟಡಿಲಿ ಅಲ್ಲಿ ಇಲ್ಲಿ ಆ ಟೇಷನ್ಲಿ ಮಾಡಿ ನನ್ನ ತೊಂದರೆ ಎಲ್ಲ ಮಾಡಿದ್ರೆ ವಿಚಾರಣೆ ಮಾಡಿದ್ರೆ ಅದು ಇದೆಲ್ಲ ಅದೊಂದು 6 ತಿಂಗಳ ಮಡಗಿದ್ರು ಅಂತಿಟ್ಟು ಅದೊಂದು ವರ್ಷ, 22 ವರ್ಷ ನಾನು ಜರೆವಾಸ ಯುರೋಪ್ನಿಂದ ಆಡಿ ನಾನು ಇಷ್ಟು ಕಷ್ಟಪಟ್ಟನು. ನಾನು 20 ವರ್ಷ ಕಷ್ಟಪಟ್ಟು ಆಗ ಸೆರೆಯಲ್ಲಿ ಬಂದು ಅಧಿಕಾರಿಗಳು ಬಂದು ರೆಡ್ಡಿ ಸೂಪ್ರೆಂಟ್ ಒಬ್ಬ ಅಮ್ಮ, ಅವ್ರ ಹೆಸರು ಅವ್ರ ಹೆಸರು ಅಂದರೆ ಅವರೊಂದು ದೇವ್ರ ತಂದಂಗ ಕರ್ನಾಟಕದಲ್ಲಿ. ಅಂದರೆ ಆ ಅಮ್ಮನೂ ನನಗೆ
ರೆಡ್ಡಿ ಸೂಪ್ರೆಂಟುವೆ ನನಗೆ ಭಯಂಕರ ಉಪಕಾರ ಮಾಡಿದ್ರು. ನಾನು ಆ ಥರ ಅಲ್ಲಿ ನಾ ಜೈಲಿದ್ದದು ಆ ಥರ, ನಾನು ಯಾರಿಗೂ ತೊಂದರೆ ಕೊಡ್ತೀನಿಲ್ಲ. ಎಂಥವ್ರು ಬಂದರೂ ನಾನು ಒಂದು ಶಾಂತಿ ಸಮಾಧಾನ ಮಾಡಿಕೊಂಡಿರ್ತಾನೆ. ನಾನು 11 ವರ್ಷ ನಾನು ಆ ಸೆರೆಯಲ್ಲಿ ಈಗ ಏರ್ನು ಬಿಡದೆ ನಾನು ಬಂದು ವ್ಯವಸಾಯ ಮಾಡಿಕೊಂಡು ತೋಟದಲ್ಲಿ ಸೊಪ್ಪು ಅಂಥದ್ದು ಇಂಥದ್ದೆಲ್ಲ ಬೆಳ್ಕೊಂಡು ಜೈಲಿಗೆ ಆಗರ ಕೊಟ್ಟು ನಾನು ಸಂತೋಷವಾಗಿದ್ದೆ. ಜೈಲಿನಲ್ಲಿ ಮಟ್ಟು ನಾನು ಸಂತೋಷವೇ ಮಡಗಿದ್ರು ಕರ್ನಾಟಕ ಗೌರ್ಮೆಂಟು. ನನಗೇನು ತೊಂದರೆಯಿಲ್ಲ. 11 ವರ್ಷ ಸೆರೆವಾಸತ. ನಾನೇನು ಮಾಡ್ದಿದ್ದ ತಪ್ಪು. ನಾನೇವು ಕೊಲೆ ಕುಟ್ರಕ್ಕೂ ನಾನು ಸೇರ್ನಿಲ್ಲ. ಏವು ಕೊಲೆ ಕುಟ್ರ ನಡೆಯವೆಲ್ಲ ನಾನು ತಡ್ಕೊಂಡು ಬಂದಿದ್ದೀನಿ. ನಾ ಬಿಟ್ಟು ಬಂದ ಮೇಲೆ ತಾನೇ ಕೊಲೆ ನಡೆದಿದ್ದಾವೆ. ನಾನು ಪುನಃ ಸೆರೆ ಒಳಗೆ ಹೋದಾಗ ಕೊಲೆ ನಡೆದಿದ್ದಾವೆ. ಆಗ ಪುನಃ ಇದು ಪಾರಂ ಸುಟ್ಟ ನೋಡು, ನಾನು ಇದ್ದಿದ್ದು ಇಷ್ಟು ಕೊಲೆಗೂ ಬಿಡ್ತೀನಿಲ್ಲ. ನಾಗಪ್ಪನೂ ಹೊಡೆದು ಸುಟ್ಟರು ಹಾಗಂತಾರೆ. ಅದು ಯಾವ್ಯಾವ್ದಲ್ಲಿ ನಡೆಯಿತು ನಮ್ಗೆ ಅದು ಗೊತ್ತಿಲ್ಲ ಆಯಿತಾ. ಇಷ್ಟು ಘಟನೆಗಳೆಲ್ಲ ನಡೆಯಿತು. ಯಾಗ ನನ್ನ ಕೊಂಡೋಗಿ ಒಂದು ರಿಲೀಸ್ ಮಾಡಿ ಪಾಪ ಅವರೆಲ್ಲ ಅಧಿಕಾರಿಗಳೆಲ್ಲ ಸೇರಿ ಆಗ ಎಲ್ಲ ನನ್ನ ಕೊಂಡೋಗಿ ನನ್ನ ತಾಯಿ ತೀರೋರಿಗೆ ಕೂಡ ಅದಕ್ಕೆ ಪೇರೋಡ್ ಹಾಕಿ ಅದನ್ನೂ ಕೇಳಿಸಿದ್ರು. ಆಗ ಬಂದು ತಾಯಿ ನೋಡ್ಕೊಂಡೋಗಿ ಪುನಃ 1 ವರ್ಷದ ಮೇಲೆ ನನಗೆ ಆಗ ಕೇಸ್ ಒಳ್ಳೆ ಮನುಷ್ಯ, ಒಳ್ಳೆ ಹುಡುಗ, ಅವರೆಲ್ಲ ಒಂದು ತೊಂದರೆ ಕೊಡದೆ ನಾವೆಲ್ಲ ಒಂದು ಒಳ್ಳೇದು ಮಾಡಿ ನನ್ನ ಬಿಡುಗಡೆ ಮಾಡಿದ್ರು. ಈಗ ಬಂದು ನೋಡಿ ನಾನು ಏರ್ನ ಕೇಳಲಿ ಏರ್ನ ಮಾಡಲಿ, ನಾನು ಗೌರ್ಮೆಂಟ್ ಕೇಳೋದು ಗೌರ್ಮೆಂಟಿಗೆ ನಾವು ಕೊಟ್ಟುಬಿಟ್ಟಿದ್ದಾವಪ್ಪ ನಾವು ಕೇಳೋದಕ್ಕೆ ಮಾಡೋದಕ್ಕೆ. ನಾನು ಇಷ್ಟು ಕಷ್ಟಪಟ್ಟು ಇಷ್ಟು ತ್ಯಾಗ ಮಾಡಿ ನಾನು ಇಷ್ಟು ಪ್ರಾಣಗಳು ಉಳಿಸಿ ನಾನು ಬಂದಿರ್ತ. ನಾನು ಒಬ್ರಿಗೆ ಅನ್ನಕ್ಕೆ ಹೋಗಿಲ್ಲ, ಒಬ್ರಿಗೆ ಸುಡ್ನಿಲ್ಲ, ಒಬ್ರಿಗೆ ಒಂದು ಏಟು ಹೊಡೆಯಲಿಲ್ಲ. ಅನ್ನತ ಅಕ್ಕಿ ಸಾಕಿದ್ದೀನಿ. ಈರಪ್ಪನ ಕೈಲಿ ಸಿಕ್ಕಿದವರೆಲ್ಲ ನಾನು ಬಿಡುಗಡೆ ಮಾಡಿಸಿದ್ದೀನಿ. ಈಗ ಇಷ್ಟು ಕಥೆಯಲ್ಲೇ ನಡೆದು ಸ್ವಾಮಿ. ನಾನು ಈಗ ಬಂದು ನಾನೇನು ಕೂಲಿ ಕಂಬಳ ಮಾಡ್ತೀನಿ, ನಾನು ಗೇಯಕ್ಕೆ ಹೋಗಲ್ಲ. ನಮ್ಮ ಹೆಂಗಸು ನೋಡಿ ನಮ್ಮ ಪರಿಸ್ಥಿತಿ ಏನೋ, ನಿಮ್ಮಂಥವ್ರೇನೋ ನಾವು ಸ್ವಲ್ಪ ಹೆಲ್ಪ್ ಮಾಡಿ ಆಗ 6 ಕಾಸು 3 ಕಾಸು ಕೊಟ್ಟರು ಇದೊಂದು ಜಾಗ ಕಟ್ಕೊಂಡು ಹೇಗೆ ನಾನು ಜೋಳ ಪಾಳ ಬೆಳೆದು ಇಂಥದ್ದು ಬೆಳೆದು ನಾನು ಹೇಗೆ ಇದೊಂದು ಸಮಾಧಾನ ಮಾಡ್ಕೊಂಡೆ ನೋಡಿ. ಇನ್ನೂ 2 ಬಾಗಿಲಿಲ್ಲ, ಬಾತ್ರೂಮ್ ಇಲ್ಲ. ಬಾತ್ರೂಮಿಗೆ ಹೋಗ್ತೀನಿ ಅಂದರೆ 1 ಮೈಲಿ ಹೋಗ್ಬೇಕು ನಾನು. ನೋಡಿ ಒಂದು ಬಾತ್ರೂಮ್ ಕಟ್ಟಿದ್ರೆ ಅದಾದ್ರೆ ಇವ್ರು ಬಂದು ಶಿವಗಾಶಿಗೆ ಗೊತ್ತು ಮಾಡಿ ಪಾಪ ಒಂದು ಹೆಲ್ಪ್ ಕೇಳಿದ್ದಾನೆ, ಒಂದು ಹೆಲ್ಪ್ ಅವ್ರು ಮಾಡಿ ಬರೋದು. ಈ ವೈರಿಂಗ್ ಎಲ್ಲ ಮಾಡಿದ್ರು, ಈ ವೈರಿಂಗ್ ಎಲ್ಲ ಮಾಡಿ ಕೊಟ್ಟರು. ರವಿಯಣ್ಣ ಅನ್ನೋದು ಒಬ್ಬರು, ರವಿಯಣ್ಣ ಅಂತ ಅವ್ರು ಕೇಳಿಸಿ ಪಾಪ ಅವ್ರ ತಮ್ಮ ಅವ್ರನ್ನ ಕೇಳಿಸಿ ಹೋಗು ಪಾಪ ಅವ್ನಿಗೆ ಹೋಗಿ ಒಂದು ಅರ್ಧ ರೆಡಿ ಮಾಡಿ ಕೊಡೋದು. ಅವ್ರು ಯಾರು? ನಮ್ಮ ಅವ್ರನ್ನ 1-2 ನಿಮಿಷ ಈಗ ನೀವು ಅವರೇನೋ ಕಷ್ಟಪಟ್ಟರೆ. ಈಗ ನೀವು ಜೈಲಲ್ಲಿ ಕಳೆದ ಯಾವುದೋ ಒಂದು ವಿಡಿಯೋದಲ್ಲಿ ನಾನು ನೋಡಿದೆ, ಜೈಲಲ್ಲಿ ತುಂಬ ಚಿತ್ರಹಿಂಸೆ ಕೊಟ್ಟರು, ಗೋಡೆ ಎಲ್ಲ ರಕ್ತ ಆಯಿತು ಅಂತ ಹೇಳ್ತಾ ಇದ್ರಿ. ಅದು ಸತ್ಯನಾ? ಅದು ಭಯಂಕರ. ಅದು ಹೇಳಿದ್ರೆ ಸಮಾಚಾರ. ಆ ಕೊಡುಮೆ ಅಂದರೆ, ಆ ಚಿತ್ರಹಿಂಸೆ ಅಂದರೆ ನಮ್ಮೂರಲ್ಲಿ ಜಾಸ್ತಿ ನಡೆದಿರೋದು. ಸೋಲೂರು ದೊಡ್ಡಿನ ನಡೆದಿರೋದಂದರೆ ಇಲ್ಲೂ ಅಡುಗೆ ಮಾಡಿ ಒಲೆ ಮೇಲೆ ಮುದ್ದೆ ಇದ್ದರೆ ಆ ಮುದ್ದೆ ಸೆದೆಲ್ಲ ಕರ್ಕೊಂಡೋಗಿ ರೋಟ್ಲಿ ಕುಂಡ್ರಿಸ್ಕೊಂಡಿರ್ತಾನೆ. ಐಕ ಮಕ್ಕಳಲ್ಲಿ ಇಲ್ಲ ಅದು ಸೀದೋದ್ರು ಏನೂ ಇಲ್ಲ, ಗೊತ್ತೋದ್ರು ಏನೂ ಇಲ್ಲ. ಅದು ಏನೇನೋ ಕಥೆ ಇಲ್ಲಿ ಭಯಂಕರ ಕಥೆ ನಡೆದಿರೋದು ಈ ಊರ್ಲಿ ಮಟ್ಟು. ಈ ಊರ್ಲಿ ಈರಪ್ಪನಿಗೆ ಯಾರು ಸಪೋರ್ಟ್ ಮಾಡೋದಿಲ್ಲ ಆಯ್ತಾ. ಸುಮ್ಮಿಗೆ ಬೇಕಾದಷ್ಟು ಛೇದ ಮಾಡಿದ್ದದು. ಆರು ಹೊಡೆಯೋದು, ಕೋಳಿ ಹೊಡೆಯೋದು, ಏನು ಅವರ ಆಳಿಕೆ ಇಲ್ಲ ಆ ಟೈಮಲ್ಲಿ. ಆ ಥರ ಎಲ್ಲ ಚಿತ್ರಹಿಂಸೆ. ಇವೊಬ್ಬ ಮಟ್ಟು ಕಮ್ಯುನಿಸ್ಟ್ನಲ್ಲಿ ಸೇರಿಕೊಂಡು ಬೇಕಾದಷ್ಟು ಕಷ್ಟಪಟ್ಟು ನಮ್ಮೂರು ಉಳಿಸೋದು ಇವನೇ. ಅವ್ರ ಹೆಸರೇನು? ಎಲ್ಲ ಕೆಲಸವೇ ನಮ್ಮ ಊರಿಗೆ. ಅವ್ರಿಗೂ ಮಾತಾಡಬೇಕು, ಇವ್ರಿಗೂ ಮಾತಾಡಬೇಕು, ಅವ್ರಿಗೂ ಹೇಳ್ಬೇಕು, ಇವ್ರಿಗೂ ಹೇಳ್ಬೇಕು. ಆಯಿತು, ಇಷ್ಟು ಎಲ್ಲ ಮಾಡಿ ಕಥೆಯ ಈಗ ಒಂದು ಸ್ವಲ್ಪ ನಾವು ನೆಮ್ಮದಿಯಾಗಿ ಎದ ಕೂಲಿ ಕಂಬಳ ನಿಮ್ಮಂಥವ್ರು ಬಂದರೆ 5-10 ಕೊಡ್ತಾರೆ. ನಾನು ಪಾಪ ಕೇಳೋದಿಲ್ಲ. ಏನೋ ನಾವು ಇದ್ದ ಪರಿಸ್ಥಿತಿಗೆ ನಾವು ದೇವ್ರು ಕಾಪಾಡ್ತಾನೆ. ನಿಮ್ಮ ಹತ್ರ ತುಪಾಕಿ ಇದೆಯಾ ಈಗ? ನಾವೇತಿಗೆ ಮಾಡಿದ್ವಿ ಗೌರ್ಮೆಂಟು ಪೂರ್ಣ ನಾವು ಏತಿಗಳಿ ಅದು ವಿರೋಧ. ಅದು ಕೂಡ ನಾನು ಒಪ್ಪಿಸಿದೆ. ಕರ್ನಾಟಕ ಗುರುಡೆ ಬಂಗ್ಲಾ ತುಪಾಕಿ ಕೂಡ ನಾನು ಕರ್ನಾಟಕಕ್ಕೊಂದು ತಮಿಳ್ನಾಡಿಗೊಂದು ಮಾಡಿಕೊಂಡ್ರು. ನಾನು ತಮಿಳ್ನಾಡಿಗೆ ಕೊಟ್ಟದ್ದು ನನಗೆ ಗೊತ್ತಿಲ್ಲ. ನನ್ನ ಕೈಲಿ ಇದ್ದದ್ದು ಕೊಟ್ಟದ್ದು ನಾನು ತಂದು ಒಪ್ಪಿಸಿ ಕರ್ನಾಟಕಕ್ಕೆ ತುಪಾಕಿ ಕಳಿಸಿದ್ದೀನಿ. ಅವ್ರ ಪೊರುಳು ಕೂಡ ನಾನು ಛೇದ ಮಾಡಿಲ್ಲ. ನಾನು
ಇಷ್ಟು ಕಥೆಯಾಗಿ ನಾನು ಇಷ್ಟು ಕಥೆಯಲ್ಲಿ ನಾನು ಕೂತೀನಿ. ಏನು ನಿಮ್ಮ ಆಶೀರ್ವಾದ ಇದ್ದರೆ ಒಂದು ನಿಮ್ಮಂಥವ್ರು ನೋಡಿ ನಾವೊಂದು ಹೆಲ್ಪ್ ಮಾಡ್ಬೋದು. ಯಾವುದೊಂದು ಬಾತ್ರೂಮ್ ಕಟ್ಟೊಳಕ್ಕೆ ನಾನೊಂದು ಹೆಲ್ಪ್ ಆಯ್ತೀನಿ. ಯಾವುದೊಂದು ನೋಡಿ ಹೋದರೆ ಒಂದು ಕಿಲೋಮೀಟ್ರ್ ಬೌಂಡ್ರಿಗೆ ಹೋಗ್ಬೇಕು ನಾವು ಹೋಗೋದು. ಅದೊಂದು ಇಲ್ಲದೆ ನಾನು ಅಷ್ಟೇ ನಮ್ಗೆ ನಿಮ್ಮಂಥವ್ರು ನಮ್ಗೆ ಯಾವುದೊಂದು ಸಹಾಯ ಮಾಡಿಲ್ಲ. ನೀವು ಕೈ ಮುಗಿಬಾರ್ದು, ನೀವು ಹಿರಿಯರು ಇಷ್ಟು ಕಥೆ ಕೈ ಮುಗಿಬೇಡಿ. ನೀವು ಕಥೆಗಳವೆ, ಕಥೆಗಳೆಲ್ಲ ಹೇಳ್ದಿದ್ದ ಕಥೆಗಳೆಲ್ಲ ಇರ್ತವೆ, ಅದೆಲ್ಲ ಹೇಳ್ದಿದ್ದ ಕಥೆ. ಹೌದು, ಎಲ್ಲವನ್ನೂ ಹೇಳೋದಕ್ಕೆ ಕಷ್ಟ ಆಗುತ್ತೆ. ಇದುವರೆಗೆ ನಮ್ಮ ಜೊತೆಗೆ ಮಾಹಿತಿಯನ್ನು ತುಂಬ ಕಷ್ಟ ಬರ್ತದೆ ಸಾರು. ನಾವು ಅದೆಲ್ಲ ನಾವು ಹೇಳೋದು ಕಷ್ಟ. ಒಂದು ಮನುಷ್ಯ ಒಂದು ತಪ್ಪು ಮಾಡಿದ್ರೆ ಅವ್ನು ತಗೊಂಡೋಗಿ ಅವ್ನು ತಿದ್ದಲ್ತ ಒಳ್ಳೆಯದು. ಒಂದು ಅಧಿಕಾರಿಗಳು ಅವರು ಪಾರ್ಟಿ ಅವರೊಂದು ದೇವ್ರಿಗೆ ಸಮಾನ. ಒಂದು ಅಧಿಕಾರಿ ಪಡಿಸಿ 4 ಮಕ್ಕಳ ಮಧ್ಯದಲ್ಲಿ ಬಂದು ಒಂದು ಒಳ್ಳೆಯ ಕೆಟ್ಟದ್ದು ನೋಡೋರಂದರೆ ಅವರು ಸಾಧಾರಣ ಪಟ್ಟ ವಿಷಯದವರ ಅವರು ದೊಡ್ಡವರು. ಆ ದೊಡ್ಡವರು ನೋಡಿ ಅದೆಲ್ಲ ಈ ಅಡಿಕೆ ಕೆಲಸಗಳೆಲ್ಲ ಮಾಡಿದ್ದಾರೆ. ಅದು ತಪ್ಪು ತಾನೇ ಅದೆಲ್ಲ. ಕರೆಂಟ್ ಕೊಡೋದು, ಅದೇ ಕರೆಂಟ್ ಕೊಡೋದು ಪ್ರಶ್ನೆಯಲ್ಲಿ ಗೊತ್ತಾಯ್ತು. ಮೂಗಲಿ, ನಾಲಿಗೆ, ಕಣ್ಣು, ಹೆಂಗಸರಿಗೆಲ್ಲ ಈ ಎದೆಲಿ ಪಾಪ ನೋಡಿ. ಈಗ ನಮ್ಮ ಮನೆಯಲ್ಲಿ 3 ಜನ ಸತ್ತೋದ್ರಪ್ಪ. ಅಕ್ಕನ ಗಂಡ ಬಾವ. ಸರಿ ಸರ್, ನಾವೊಂದ್ಸತಿ ಮನೆ ನೋಡ್ಬೋದಾ? ನೋಡಿ ಮನೆ ನೋಡೋದು ನೋಡಿ.